ಸೊ ಇಂಡೈರೆಕ್ಟ್ ಟ್ಯಾಕ್ಸಸ್ ಇಸ್ ಅಗೇನ್ ಒನ್ ಆಫ್ ದ ಮೇಜರ್ ಕಂಪೋನೆಂಟ್ ಆಫ್ ದ ಕಾಂಪಿಟೇಟಿವ್ ಎಕ್ಸಾಮ್. ಏನ್ ಹೇಳ್ತಾ ಇದೆ? ಸೊ ಪರೋಕ್ಷ ತೆರಿಗೆಗಳು ಫಸ್ಟ್ ನಾವು ಎಲ್ಲಿಂದ ಸ್ಟಾರ್ಟ್ ಆಯ್ತು ಅನ್ನುವಂಥದ್ದನ್ನ ನೋಡ್ತೀವಿ. ಇಟ್ ವಾಸ್ ಯೂಶಲಿ ಬಾರೋಡ್ ಫ್ರಮ್ ದ ಫ್ರೆಂಚ್ ಅಂತ ನೋಡ್ತೀವಿ. ಫ್ರೆಂಚ್ ದೇಶದಿಂದ ಈ ಪರೋಕ್ಷ ತೆರಿಗೆಗಳನ್ನ, ಅಂಡ್ ಪರೋಕ್ಷ ತೆರಿಗೆ ಅಂದ್ರೆ ಏನು ಅನ್ನುವಂಥದ್ದನ್ನ ನಿನ್ನೆ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ದೇನೆ. ಸೊ ಇಂಡೈರೆಕ್ಟ್ ಟ್ಯಾಕ್ಸಸ್ ಆರ್ ದ ಟ್ಯಾಕ್ಸಸ್ ವಿಚ್ ಆರ್ ಇಂಪೋಸ್ಡ್ ಆನ್ ಪ್ರಾಡಕ್ಟ್ಸ್ ಅಂತ ಹೇಳಿದ್ದೀವಿ. ಪರೋಕ್ಷ ತೆರಿಗೆಗಳನ್ನ ವಸ್ತುಗಳ ಮೇಲೆ ಹೇರುವಂತದ್ದು ಅಂತ ಹೇಳಿದೀವಲ್ವಾ ನಾವು. ಇಟ್ ವಿಲ್ ಬಿ ಇಂಪೋಸ್ಡ್ ಆನ್ ಪ್ರಾಡಕ್ಟ್ಸ್ ಅಂದ್ರೆ ಅರ್ಥ ಏನ್ ಇವಾಗ? ವಸ್ತುವಿನ ಮೇಲೆ ತೆರಿಗೆಗಳನ್ನ ಹೇರುವ ಕಾರಣದಿಂದ ಎಲ್ಲಾ ಜನರಿಗೂ ಅದೇನಾಗತ್ತೆ ಇವಾಗ ಸೇಮ್ ಇರುತ್ತೆ. ಕರೆಕ್ಟಾ? ಇಟ್ ವಿಲ್ ಬಿ ಸೇಮ್ ಫಾರ್ ಆಲ್ ದ ಪೀಪಲ್. ಸೊ ಇಲ್ಲಿ ಶ್ರೀಮಂತನಿಗೂ ಅದೇ ಬೆಲೆ ಇರುತ್ತೆ, ಬಡವನಿಗೂ ಅದೇ ಬೆಲೆ ಇರುತ್ತೆ. ಒಂದು ವಸ್ತುವಿಗೆ ಹೇರುವಂತ ತೆರಿಗೆಗಳು ಅಂತ ಹೇಳ್ತೀವಿ. ಅಂಡ್ ವಿ ಆರ್ ಪೇಯಿಂಗ್ ಟು ದ ರಿಟೇಲರ್ಸ್, ಶಾಪ್ ಕೀಪರ್ಸ್ ಆರ್ ಓನರ್ಸ್ ಅಂತ ನೋಡ್ತೇವೆ. ಈ ತೆರಿಗೆಗಳನ್ನ ನಾವು ಕಟ್ಟುವಂತದ್ದು ಕೇವಲ ದ ಟ್ಯಾಕ್ಸೇಷನ್ ವಿಲ್ ಬಿ ಪೇಡ್ ಟು ರಿಟೇಲರ್ಸ್ ಆರ್ ಶಾಪ್ ಕೀಪರ್ಸ್. ವಿ ಆರ್ ನಾಟ್ ಡೈರೆಕ್ಟ್ಲಿ ಪೇಡ್ ಟು ದ ಗವರ್ಮೆಂಟ್. ಸರ್ಕಾರಕ್ಕೆ ನೇರವಾಗಿ ಅದನ್ನ ನಾವು ಪಾವತಿ ಮಾಡ್ತಾ ಇಲ್ಲ. ಬದಲಾಗಿ ನಾವು ಮಾಲೀಕನಿಗೆ, ಅಂಗಡಿಯ ಮಾಲೀಕನಿಗೆ ಪಾವತಿ ಮಾಡ್ತಾ ಇದೀವಿ. ಅಂಗಡಿಯ ಮಾಲೀಕ ಸರ್ಕಾರಕ್ಕೆ ಪಾವತಿ ಮಾಡುವಂತದ್ದನ್ನ ನೋಡ್ತೀವಿ. ಕ್ಲಿಯರ್ ಇದೆನಾ? ಹಾಗಾಗಿನೇ ಈಗ ಶ್ರೀಮಂತ ಅಥವಾ ಬಡವ ಯಾರೇ ಆಗಿದ್ರು ಸಹ ವಸ್ತುವಿನ ಬೆಲೆಗಳು ಸೇಮ್ ಇರುತ್ತೆ. ಹೌದಾ? ಸೊ ಅದಕ್ಕೋಸ್ಕರವಾಗಿ ಏನಾಗುತ್ತೆ, ಯೂಶಲಿ ಇಟ್ ವಿಲ್ ಬರ್ಡನ್ ಫಾರ್ ದ ಲೋವರ್ ಇನ್ಕಮ್ ಫ್ಯಾಮಿಲೀಸ್ ಅಂತ ನೋಡ್ತೀವಿ. ಹಾಗಾಗಿನೇ ಪರೋಕ್ಷ ತೆರಿಗೆಗಳು ಅನ್ನುವಂಥದ್ದು ದ ಟ್ಯಾಕ್ಸ್ ಬರ್ಡನ್ ವಿಲ್ ಬಿ ಶಿಫ್ಟೆಡ್ ಅಂತ ಹೇಳ್ತೀವಿ. ದ ಟ್ಯಾಕ್ಸ್ ಬರ್ಡನ್ ವಿಲ್ ಬಿ ಶಿಫ್ಟೆಡ್ ಟು ಪೀಪಲ್ ಅಂತ ನೋಡ್ತೀವಿ. ಸೊ ಇಲ್ಲಿ ವಸ್ತುವಿನ ಬೆಲೆಗಳು ಹೆಚ್ಚಳವಾಗ್ತಾ ಇತ್ತು ಅಂತಂದ್ರೆ ಅದರಿಂದ ಶ್ರೀಮಂತನಿಗೆ ಏನು ಅಫೆಕ್ಟ್ ಆಗಲ್ಲ. ದ ರಿಚ್ ಪೀಪಲ್ ಡಸಂಟ್ ಹ್ಯಾವ್ ಎನಿ ಕೈಂಡ್ ಆಫ್ ಅಫೆಕ್ಟ್ಸ್ ಥ್ರೂ ದ ಇಂಡೈರೆಕ್ಟ್ ಟ್ಯಾಕ್ಸೇಷನ್ಸ್. ಯಾವುದೇ ರೀತಿಯಲ್ಲಿ ಪರೋಕ್ಷ ತೆರಿಗೆಗಳಿಂದ ಜನಸಾಮಾನ್ಯರಿಗೆ ಯಾವುದು ಹೆಚ್ಚಿನ ಆದಾಯವನ್ನ, ಶ್ರೀಮಂತ ಕುಟುಂಬಗಳಿಗೆ ಯಾವುದೇ ರೀತಿಯಾದ ತೊಂದರೆ ಆಗಲ್ಲ. ಬದಲಾಗಿ ರೈತ ಕುಟುಂಬಗಳಿಗೆ ಅಥವಾ ಮಧ್ಯಮ ವರ್ಗದ ಕುಟುಂಬಗಳಿಗೆ ಪರೋಕ್ಷ ತೆರಿಗೆಗಳ ಹೆಚ್ಚಳದಿಂದ ಅತಿ ಹೆಚ್ಚು ಪ್ರಮಾಣದ ಏನು ಪ್ರಭಾವ ಬೀರುವಂತದ್ದನ್ನ ನೋಡ್ತೀವಿ. ಇಟ್ ವಿಲ್ ಬಿ ಡೈರೆಕ್ಟ್ಲಿ ಇಂಪ್ಯಾಕ್ಟೆಡ್ ಟು ದ ಪೀಪಲ್. 100% ಇಟ್ ವಿಲ್ ಬಿ ಇಂಪ್ಯಾಕ್ಟೆಡ್ ಟು ದ ಪಬ್ಲಿಕ್ ಅಂತ ನೋಡ್ತೀವಿ. ಎಸ್ಪೆಷಲಿ ಲೋವರ್ ಇನ್ಕಮ್ ಫ್ಯಾಮಿಲೀಸ್. ಕ್ಲಿಯರ್ ಇದೆನಾ? ಅಂಡ್ ಎಸ್ಪೆಷಲಿ ದ ಮಿಡಲ್ ಇನ್ಕಮ್ ಫ್ಯಾಮಿಲೀಸ್. ಮೋಸ್ಟ್ ಆಫ್ ದ ಟೈಮ್ ಯೂಶಲಿ ಇಟ್ ವಿಲ್ ಬಿ ಸಫರ್ಡ್ ಬೈ ಮಿಡಲ್ ಇನ್ಕಮ್ ಫ್ಯಾಮಿಲೀಸ್. ಅದಕ್ಕೋಸ್ಕರನೇ ಯಾವಾಗ್ಲೂ ಹೇಳುವಂತದ್ದು ಇಲ್ಲಿ ದ ಟ್ಯಾಕ್ಸ್ ಬರ್ಡನ್ ವಿಲ್ ಬಿ ಶಿಫ್ಟೆಡ್ ಅಂತ ಹೇಳ್ತಾ ಇದೆ. ಬಟ್ ಡೈರೆಕ್ಟ್ ಟ್ಯಾಕ್ಸಸ್ ಅಲ್ಲಿ ಇಟ್ ವಾಸ್ ನಾಟ್ ಶಿಫ್ಟಿಂಗ್. ಹೌದಾ? ಯಾಕಂದ್ರೆ ವಸ್ತುವಿನ ಬೆಲೆ ಹೆಚ್ಚಾಗ್ತಾ ಇತ್ತು ಅಂತಂದ್ರೆ ಶ್ರೀಮಂತನಾಗಿದ್ರು ಅದೇ ಬೆಲೆಯನ್ನು ಕೊಟ್ಟು ಖರೀದಿ ಮಾಡಬೇಕು, ಬಡವನಾಗಿದ್ರು ಅದೇ ಬೆಲೆಯನ್ನು ಕೊಟ್ಟು ಖರೀದಿ ಮಾಡಬೇಕಾಗಿತ್ತು. ಕ್ಲಿಯರ್ ಇದೆನಾ? ಸೊ ದಿಸ್ ಇಸ್ ದ ಡೆಫಿನೇಷನ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳಿದ್ದು ನಾವು. ಸೊ ಅದ್ರ ಎವಲ್ಯೂಷನ್ ಅಂತ ಬಂದಾಗ ಇನಿಷಿಯಲಿ ವಿ ಹ್ಯಾಡ್ ದ ಕಾಂಪೋನೆಂಟ್ ಆಫ್ ಸರ್ವಿಸ್ ಟ್ಯಾಕ್ಸಸ್. Initially, it was having only service taxes. Then it came out with modulated value added tax, mod VAT ಅಂತ ಕರಿತೀವಿ. Third, it came out with CENVAT, Central Value Added Tax. And fourth, it came out with the concept of VAT. And finally, it was the GST. So this is the evolution part of indirect tax ಅಂತ ನೋಡ್ತೀವಿ. ಸೊ ಸಾರಿ ಫ್ರೆಂಡ್ಸ್, ನಾನು ಹಿಂದಿನ ಏನು ಸೆಷನ್ ಅಲ್ಲಿ ಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ಯಾವ್ಯಾವ ಕಂಪೋನೆಂಟ್ ಬರುತ್ತೆ ಅಂತ ಹೇಳಿ ಹೇಳುವಂತದ್ದು ಮರ್ತಿದ್ದೆ. ಅದನ್ನೊಂದು ಆಡ್ ಮಾಡ್ಕೊಳ್ಳಿ. ದ ಕಂಪೋನೆಂಟ್ಸ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್. ನೇರ ತೆರಿಗೆಯ ಅಂಶಗಳು ಯಾವ್ಯಾವ ಇದಾವೆ ಅನ್ನುವಂಥದ್ದನ್ನು ಬರೆದುಕೊಳ್ಳಿ. ದೋಸ್ ಆರ್ ವೆರಿ ಇಂಪಾರ್ಟೆಂಟ್. ನೇರವಾಗಿ ಕೇಳ್ತಾನೆ, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಆರ್ ದ ಕಂಪೋನೆಂಟ್ಸ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ಅನ್ನುವಂಥದ್ದನ್ನ ಕೇಳ್ತಿರ್ತಾರೆ. ಸೊ ಬಿ ಕೇರ್ಫುಲ್. ದ ಕಂಪೋನೆಂಟ್ಸ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ಅಂತ ಬಂದಾಗ ಇಟ್ ವಾಸ್ ಯಾವ್ಯಾವ ಬರುತ್ತೆ? ವೆಲ್ತ್ ಟ್ಯಾಕ್ಸ್, ಸಂಪತ್ತಿನ ಮೇಲೆ ಇರುವ ತೆರಿಗೆಗಳು. ನೆಕ್ಸ್ಟ್ ಪ್ರಾಪರ್ಟಿ ಟ್ಯಾಕ್ಸ್, ಆಸ್ತಿಯ ಮೇಲೆ ಹೇರುವಂತ ತೆರಿಗೆಗಳು. ನೆಕ್ಸ್ಟ್ ಕಂಪನಿ ಟ್ಯಾಕ್ಸ್,
ಕಂಪನಿಯ ಮೇಲೆ ಹೇರುವ ತೆರಿಗೆಗಳು. ಇನ್ಕಮ್ ಟ್ಯಾಕ್ಸ್ ಆದಾಯದ ಮೇಲೆ ಹೇರುವ ತೆರಿಗೆಗಳು. ಕಾರ್ಪೊರೇಟ್ ಟ್ಯಾಕ್ಸ್, ಇವೆಲ್ಲವೂ ಸಹ ಏನಾಗುತ್ತೆ, ದ ಕಾಂಪೋನೆಂಟ್ಸ್ ಆಫ್ ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಗಿಫ್ಟ್ ಟ್ಯಾಕ್ಸ್ ಇಸ್ ನಾಟ್ ದ ಡೈರೆಕ್ಟ್ ಟ್ಯಾಕ್ಸ್. ಗಿಫ್ಟ್ ಟ್ಯಾಕ್ಸ್ ಅನ್ನುವಂಥದ್ದನ್ನ ನಾವು ನೇರ ತೆರಿಗೆ ಅಂತ ಕರೆಯಲ್ಲ. ಇಟ್ ವಿಲ್ ಕಮ್ ಅಂಡರ್ ಇಂಡೈರೆಕ್ಟ್ ಟ್ಯಾಕ್ಸ್. ಯಾಕಂದ್ರೆ ಗಿಫ್ಟ್ ಅನ್ನುವಂಥದ್ದು ಏನಾಗತ್ತೆ ಇವಾಗ ಅನುದಾನಗಳ ರೂಪದಲ್ಲಿ ಹೋಗುತ್ತೆ ಅಲ್ವಾ ಅದು. ಸೊ ದಟ್ ವಿಲ್ ಬಿ ಯೂಶಲಿ ಕನ್ಸಿಡರ್ಡ್ ಆಸ್ ಏನು ನಾನ್ ಟ್ಯಾಕ್ಸೇಷನ್ ಅಂತ ಕರಿತೀವಿ. ನಾಟ್ ಈವನ್ ಸಾರಿ ಯಾವುದು ನಾನ್ ಟ್ಯಾಕ್ಸ್ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಕ್ಲಿಯರ್ ಇದೆ ಪ್ರೈಮ್ ಅವ್ರೆ? ಸೊ ದೀಸ್ ಆರ್ ದ ಮೇಜರ್ ಕಾಂಪೋನೆಂಟ್ಸ್ ಆಫ್ ಡೈರೆಕ್ಟ್ ಟ್ಯಾಕ್ಸೇಷನ್ ಅಂತ ಕರಿತೀವಿ. ಸೊ ಬಿ ಕೇರ್ಫುಲ್. ಸೊ ಅಗೇನ್ ದ ಇಂಡೈರೆಕ್ಟ್ ಟ್ಯಾಕ್ಸ್ ಕಾಂಪೋನೆಂಟ್. ಗಿಫ್ಟ್ ಟ್ಯಾಕ್ಸ್ ಅನ್ನುವಂಥದ್ದು ಆಲ್ರೆಡಿ ಅವನು ಪೇ ಮಾಡಿರ್ತಾನೆ. ಗಿಫ್ಟ್ ಏನು ಅವನು ಖರೀದಿ ಮಾಡಿರ್ತಾನಲ್ಲ, ಆ ಗಿಫ್ಟ್ ಅನ್ನ ಇಂಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ಕೊಡ್ತಾ ಇದ್ದಾನೆ. ಯಾಕಂದ್ರೆ ಆ ಗಿಫ್ಟ್ ಏನೇ ತಗೊಂಡ್ರು ಸಹ ಏನಾಗತ್ತೆ ಇವಾಗ, ಈಗ ಯಾವುದೇ ಒಂದು ಸರ್ಕಾರಿ ಅನುದಾನಗಳಿಗೋ ಅಥವಾ ಯಾವುದೇ ಒಂದು ಸರ್ಕಾರಿ ಕಚೇರಿಗಳಿಗೋ ಅವನು ಅನುದಾನವನ್ನ ಕೊಡ್ತಾ ಇದ್ದಾನೆ, ಗಿಫ್ಟ್ ಅನ್ನ ಕೊಡ್ತಾ ಇದ್ದಾನೆ, ಉಡುಗೆನ ಕೊಡ್ತಾ ಇದ್ದಾನೆ ಅಂತಂದ್ರೆ ಅಲ್ಲಿ ಏನಾಗುತ್ತೆ ಇವಾಗ ಆ ಉಡುಗೊರೆಗೆ ಅವನೇನ್ ಮಾಡಿರ್ತಾನೆ, ಅಲ್ಲಿ ಟ್ಯಾಕ್ಸ್ ಅನ್ನ ಕಟ್ಟಿರ್ತಾನೆ ಆಸ್ ಫಾರ್ಮ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸ್. ಕ್ಲಿಯರ್ ಇದೆನಾ? ಅಂಡ್ ಅವನ ಆದಾಯ ಏನು ಬಂದಿರತ್ತಲ್ಲ, ಆ ಆದಾಯಗಳು ಆಲ್ರೆಡಿ ಡೈರೆಕ್ಟ್ ಟ್ಯಾಕ್ಸ್ ಕಾಂಪೋನೆಂಟ್ ಅಲ್ಲಿ ಬಂದಿರುತ್ತೆ. ಬಟ್ ಗಿಫ್ಟ್ ಅನ್ನ ಖರೀದಿ ಮಾಡುವಂತ ಸಂದರ್ಭದಲ್ಲಿ ಇಟ್ ವಿಲ್ ಬಿ ಆನ್ ಇಂಡೈರೆಕ್ಟ್ ಅಂತ ನೋಡ್ತೀವಿ. ಕ್ಲಿಯರ್ ಇದೆ ಪ್ರೈಮ್? ಎಸ್. ಸೊ ಅಗೇನ್ ದ ಎವಲ್ಯೂಷನ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸ್. ಪರೋಕ್ಷ ತೆರಿಗೆಯ ವಿಕಸನ ಹೇಗಾಯ್ತು? ಸೊ ಆ ವಿಕಸನದಲ್ಲಿ ಅಗೇನ್ ಸ್ಟಾರ್ಟಿಂಗ್ ವಿತ್ ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳ್ತಾ ಇದ್ದಾನೆ. ಸೊ ಸರ್ವಿಸ್ ಟ್ಯಾಕ್ಸ್ ಅಗೇನ್ ಏನ್ ಹೇಳುತ್ತೆ ಅನ್ನುವಂಥದ್ದನ್ನ ನೋಡೋಣ. ದ ಫಸ್ಟ್ ಹೆಸರಲ್ಲೇ ಹೇಳ್ತಾ ಇದ್ದಾರೆ ಅಲ್ವಾ ಅವರು, ಸೇವಾ ತೆರಿಗೆ ಅಂತ ಹೇಳ್ತಾ ಇದ್ದಾನೆ, ವಿಚ್ ಇಸ್ ನಥಿಂಗ್ ಬಟ್ ದ ಟ್ಯಾಕ್ಸಸ್ ಇಂಪೋಸ್ಡ್ ಆನ್ ಸರ್ವಿಸಸ್ ಓನ್ಲಿ, ನಾಟ್ ಫಾರ್ ಗುಡ್ಸ್. ಯಾವುದೇ ಸಂದರ್ಭದಲ್ಲಿ ಸರಕುಗಳ ಮೇಲೆ ಇಲ್ಲೇ ತೆರಿಗೆಗಳನ್ನ ಹೇರ್ತಾ ಇರಲಿಲ್ಲ. ಅಂಡ್ ದಿಸ್ ವಾಸ್ ಬೀನ್ ಯೂಸ್ಡ್ ಸಿನ್ಸ್ ಫ್ರಮ್, ಸೊ ಬಿ ಕೇರ್ಫುಲ್, ಇಟ್ ವಾಸ್ ಬೀನ್ ಯೂಸ್ಡ್ ಸಿನ್ಸ್ ಫ್ರಮ್ post after independence to till 1986. 1986ರವರೆಗೂ ಸಹ ಭಾರತ ದೇಶದಲ್ಲಿ ಸರ್ವಿಸ್ ಟ್ಯಾಕ್ಸ್ ಅನ್ನೇ ಉಪಯೋಗಿಸುವಂತದ್ದನ್ನ ನೋಡ್ತೇವೆ. ಸೊ ಭಾರತದಲ್ಲಿ ಸರ್ವಿಸ್ ಟ್ಯಾಕ್ಸ್ ಉಪಯೋಗಿಸಿಕೊಂಡಿರುವಂತದ್ದನ್ನ ನೋಡ್ತೇವೆ. ಸೊ ಅಗೇನ್ ಯಾಕೆ ಸರ್ವಿಸ್ ಟ್ಯಾಕ್ಸ್ ಅನ್ನು ಜಾರಿಗೆ ತಂದಿತ್ತು ಸರ್ಕಾರ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿ ಹೇಳ್ತೀರಾ? ವೈ ಇಟ್ ವಾಸ್ ಯೂಸಿಂಗ್ ಅ ಸರ್ವಿಸ್ ಟ್ಯಾಕ್ಸ್? ಸರ್ವಿಸ್ ಟ್ಯಾಕ್ಸ್ ಅನ್ನ ಜಾರಿಗೆ ತರಲಿಕ್ಕೆ ಕಾರಣ ಏನಾಗಿತ್ತು? ಅಗೇನ್ ಭಾರತ ದೇಶದಲ್ಲಿ ಕ್ಲೋಸ್ಡ್ ಎಕಾನಮಿ ಅಂತ ಹೇಳಿದ್ದೇವೆ ನಾವು. ಸೊ ಭಾರತ ದೇಶ ಗುಪ್ತ ಆರ್ಥಿಕತೆಯನ್ನ ಜಾರಿಗೆ ತಂದಿರುವ ಕಾರಣದಿಂದಾಗಿ ಗುಪ್ತ ಆರ್ಥಿಕ ವ್ಯವಸ್ಥೆಯನ್ನ ಜಾರಿಗೆ ತಂದಿತ್ತು. ಅದರಲ್ಲಿನೂ ಸಮಾಜವಾದಿ ಆರ್ಥಿಕತೆಯನ್ನ ಜಾರಿಗೆ ತಂದಿತ್ತು ಅಂತ ಹೇಳಿದ್ದೇವಲ್ವಾ ನಾವು. ಇಟ್ ವಾಸ್ ಹ್ಯಾವಿಂಗ್ ದ ಸೋಷಿಯಲಿಸ್ಟಿಕ್ ಪ್ಯಾಟರ್ನ್. ಸೊ ಅಂಡರ್ ದ ಸೋಷಿಯಲಿಸ್ಟಿಕ್ ಪ್ಯಾಟರ್ನ್ ಅಲ್ಲಿ ದ ಗವರ್ಮೆಂಟ್ ವಾಸ್ ಫೋಕಸಿಂಗ್ ಓನ್ಲಿ ಆನ್ ದ ನೀಡ್ಸ್, ಹೌದಾ? So which we have been already discussed. Under the closed economy, the socialistic approach was focusing only on the needs of the people rather than demands. So ಅಲ್ಲಿ ಜನಸಾಮಾನ್ಯರ ಅಗತ್ಯತೆಗಳಿಗೆ ಕಷ್ಟ ಆಗ್ತಿರುವಂತ ಸಂದರ್ಭ ಅದು. ಸೊ ಅಂತ ಸಂದರ್ಭದಲ್ಲಿ ತೆರಿಗೆಗಳ ಪ್ರಮಾಣವನ್ನ ಹೆಚ್ಚು ಮಾಡಿದ್ರೆ ಅಥವಾ ಸರಕುಗಳ ಮೇಲೇನು ತೆರಿಗೆಗಳನ್ನ ವಿಧಿಸಿದ್ರೆ ಜನಸಾಮಾನ್ಯರ ಕೊಂಡುಕೊಳ್ಳುವಿಕೆಯ ಶಕ್ತಿ ಕಡಿಮೆ ಆಗುತ್ತೆ. ದೇ ಕಾಂಟ್ ಪರ್ಚೇಸ್ ದ ಗೂಡ್ಸ್ ಫ್ರಮ್ ದ ಮಾರ್ಕೆಟ್. ಈಗ ಜನರು ಮಾರುಕಟ್ಟೆಯಿಂದ ಕೊಂಡುಕೊಳ್ಳದೇ ಇದ್ರೆ ಮಾರುಕಟ್ಟೆ ವ್ಯವಸ್ಥಿತ ರೀತಿಯಲ್ಲಿ ಜಾರಿಗೆ ಬರಲ್ಲ. ಇಟ್ ಕಾಂಟ್ ಫ್ಲೋ ಇನ್ ಟು ದ ಎಕನಾಮಿ. ಸೊ ವಿತೌಟ್ ದ ಡಿಮ್ಯಾಂಡ್ ಆರ್ ಸಪ್ಲೈ ಆಫ್ ದ ಮಾರ್ಕೆಟ್ ಅಲ್ಟಿಮೇಟ್ಲಿ ಎಕನಾಮಿ ಕಾಂಟ್ ಎಕ್ಸಿಸ್ಟ್. ಆದ ಕಾರಣದಿಂದ ಕೇವಲ ಸೇವೆಗಳ ಮೇಲೆ ಮಾತ್ರ ತೆರಿಗೆಯನ್ನ ಹೇರ್ತಾ ಇತ್ತು. ಅಂಡ್ ಯೂಶಲಿ ದ ಪ್ರೈಸಸ್ ವಾಸ್ ಡಿಸೈಡೆಡ್ ಬೈ ಓನ್ಲಿ ದ ಗವರ್ಮೆಂಟ್ ಅಂತ ಹೇಳಿದೀವಲ್ವಾ ನಾವು, ಅಂಡರ್ ದಿ ಸೋಷಿಯಲಿಸ್ಟಿಕ್ ಪ್ರಿನ್ಸಿಪಲ್. ಸೊ ಎಲ್ಲಾ ರೀತಿಯಾದ ಹೊರೆಯನ್ನ ಸರ್ಕಾರದ ಮೇಲೆ ಇರುವಂತದ್ದನ್ನು ನೋಡ್ತೀವಿ. ದ ಪ್ರೈಸಸ್ ವಿಲ್ ಬಿ ಡಿಸೈಡೆಡ್ ಓನ್ಲಿ ಬೈ ದ ಗವರ್ಮೆಂಟ್. ಓನ್ಲಿ ಗವರ್ಮೆಂಟ್ ಹ್ಯಾಸ್ ದ ಅಥಾರಿಟಿ ಟು ಡಿಸೈಡ್ ದ ಆರ್ ಡಿಟರ್ಮೈನ್ ದ ಪ್ರೈಸ್ ಆಫ್ ದ ಗುಡ್. ಒಂದು ನಿರ್ದಿಷ್ಟ ಸರಕಿನ ಮೇಲೆ ಆ ಸರಕಿನ ಬೆಲೆಯನ್ನ ನಿರ್ಧರಿಸುತ್ತಿರುವಂತದ್ದು ಕೇವಲ ಸರ್ಕಾರವಾಗ್ತಾ ಇತ್ತು. ಸೊ ಹಾಗಾಗಿನೇ ಅಲ್ಲಿ ಸರಕುಗಳ ಮೇಲೆ ಹೆಚ್ಚಿನ ತೆರಿಗೆಯನ್ನು ವಿಧಿಸಿದ್ರೆ ಜನಸಾಮಾನ್ಯರ ಹೊರೆ ಹೆಚ್ಚಾಗತ್ತೆ ಅನ್ನುವಂತ ಕಾರಣಕ್ಕೆ ಸೇವಾ ತೆರಿಗೆಯನ್ನು ಉಪಯೋಗಿಸ್ತಾ ಇತ್ತು. ಬಟ್ ಇಟ್ ವಾಸ್ ಅ ಲೂಸಿಂಗ್ ಕಾಸ್ಟ್ ಫಾರ್ ದ ಕಂಟ್ರಿ.
ದೇಶಕ್ಕೆ ಅಥವಾ ಸರ್ಕಾರಕ್ಕೆ ಇದರಿಂದ ಯಾವುದೇ ರೀತಿಯಾದ ಲಾಭ ಆಗಲ್ಲ. ಆ ವಹಿವಾಟುಗಳಿಂದ ಬೇಡಿಕೆ ಉದ್ಭವ ಆಗತ್ತೆ ಅನ್ನುವಂಥದ್ದು ಸರ್ಕಾರದ ಉದ್ದೇಶ. ದ ಮೇಜರ್ ಆಬ್ಜೆಕ್ಟಿವ್ ಆಫ್ ದಿಸ್ ಸರ್ವಿಸ್ ಟ್ಯಾಕ್ಸ್ ಇಸ್ even though the government is not getting the profit or income, but it needs to have the flow into the market. Howda? So whenever it was having the flow into the market, usually the money will be circulated in the market. Whenever the money was circulated, ultimately it leads to demand of the money. Correct? So by which the government is creating the demand into the market. To create the demand into the market, it was having the service tax. Clear idena first one? ಆದ್ರೆ ಸರ್ಕಾರಕ್ಕೆ ಆದಾಯದ ಮಟ್ಟ ಕಡಿಮೆ ಆಗ್ತಿರುವ ಕಾರಣದಿಂದ ದೇರ್ ವಾಸ್ ಅ ಪರ್ಟಿಕ್ಯುಲರ್ ಕಮಿಟಿ ಇನ್ ದ ಇಯರ್ 1978 1978ರಲ್ಲಿ ಆ ಝಾ ಸಮಿತಿಯು ವ್ಯಾಟ್ ಕಾನ್ಸೆಪ್ಟ್ ಅನ್ನ ಜಾರಿಗೆ ತರಬೇಕು ಅಂತ ಶಿಫಾರಸು ಮಾಡಿತು. ಇಟ್ ವಾಸ್ ದ ಝಾ ಕಮಿಟಿ ಇನ್ ದ ಇಯರ್ 1978 ವಿಚ್ ರೆಕಮೆಂಡೆಡ್ ಟು ಇಂಪೋಸ್ ಆರ್ ಟು ಅಡಾಪ್ಟ್ ವ್ಯಾಟ್, ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್. ಬಟ್ ಸರ್ಕಾರ ಕ್ಲೋಸ್ಡ್ ಎಕಾನಮಿ ಆಗಿರುವ ಕಾರಣಕ್ಕಾಗಿ ಈಗ ವ್ಯಾಟ್ ಅನ್ನು ವಿಧಿಸಿದ್ರೆ ಅಥವಾ ಸರಕುಗಳ ಮೇಲೇನೋ ಹೆಚ್ಚಿನ ತೆರಿಗೆಗಳನ್ನು ವಿಧಿಸಿದ್ರೆ ಅಗೇನ್ ಕ್ಲೋಸ್ಡ್ ಎಕಾನಮಿಯಲ್ಲಿ ಜನಸಾಮಾನ್ಯರ ವಹಿವಾಟುಗಳು ಕಡಿಮೆ ಆಗತ್ತೆ ಅಂತ ಅದನ್ನ ತಿರಸ್ಕಾರ ಮಾಡುತ್ತೆ. ಬಟ್ ಫೈನಲಿ 1986 ಅಲ್ಲಿ ಆರ್ಥಿಕ ವ್ಯವಸ್ಥೆ ಅಲ್ಪ ಮಟ್ಟದ ಕುಸಿತ ಉದ್ಭವವಾದ ಕಾರಣದಿಂದ ವೇರ್ ದ ಗವರ್ಮೆಂಟ್ ನೀಡ್ ಟು ಬಾರೋ ದ ಟೆಕ್ನಾಲಜಿ ಫ್ರಮ್ ದ ಅದರ್ ಕಂಟ್ರೀಸ್. ಇನ್ನು ಡೆಫಿಸಿಟ್ ಇರಲಿಲ್ಲ, ಇಟ್ ವಾಸ್ ಹ್ಯಾವಿಂಗ್ ದ ಡೆಫಿಸಿಟ್, ಡೆಪ್ಟ್ ಇರಲಿಲ್ಲ. ಬೇರೆ ದೇಶಗಳಿಂದ ಆಮದುಗಳು ಮಾಡ್ಕೊಳ್ಳುತ್ತಿರುವಂತ ಕಾರಣಕ್ಕಾಗಿ ಸರ್ಕಾರಕ್ಕೆ ಹೆಚ್ಚಿನ ಆದಾಯ ಬೇಕಾಗುತ್ತೆ. ದ ಗವರ್ಮೆಂಟ್ ನೀಡ್ ಟು ಹ್ಯಾವ್ ದ ಮೋರ್ ರೆವೆನ್ಯೂಸ್ ಆಸ್ ಇಟ್ ವಾಸ್ ಇಂಪೋರ್ಟಿಂಗ್ ದ ಗುಡ್ಸ್ ಅಂಡ್ ಸರ್ವಿಸಸ್, ಟೆಕ್ನಾಲಜಿ, ಎಸ್ಪೆಷಲಿ ಟೆಕ್ನಾಲಜಿ ಫ್ರಮ್ ದ ಅದರ್ ಕಂಟ್ರೀಸ್. ಸೊ ಡ್ಯೂ ಟು ವಿಚ್ ದ ವ್ಯಾಲ್ಯೂ ಆಫ್ ದ ರುಪಿ ವಾಸ್ ಡೆಪ್ರಿಷಿಯೇಟೆಡ್. ಆದ ಕಾರಣದಿಂದ ಸರ್ಕಾರದ ಆದಾಯವನ್ನು ಹೆಚ್ಚು ಮಾಡಲಿಕ್ಕೆ ಇಟ್ ಕೇಮ್ ಔಟ್ ವಿತ್ ಮಾಡ್ಯುಲೇಟೆಡ್ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್. ಮಾಡ್ಯುಲೇಟೆಡ್ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್. ಸೇರ್ಪಡೆ, ಸರಕುಗಳ ಸೇರ್ಪಡೆಯ ಮೌಲ್ಯವರ್ಧಿತ ತೆರಿಗೆ ಅಂತ ಹೇಳ್ತಾ ಇದೆ. ಸೇರ್ಪಡೆಯ ಮೌಲ್ಯವರ್ಧಿತ ತೆರಿಗೆ ಅಂತ ಹೇಳ್ತೀವಿ ಯೂಶಲಿ. ಸೊ ಅಂದ್ರೆ ವಸ್ತುವಿನ ಮೇಲೆ ಏನು ಆ ಸರಕುಗಳ ಮೇಲೆ, ವಸ್ತುಗಳ ಮೇಲೆ ಏನ್ ತೆರಿಗೆಯನ್ನು ವಿಧಿಸ್ತಾ ಇದ್ದಾರೋ ಅದರ ಅಂಶವನ್ನ ಸಂಗ್ರಹಣೆ ಮಾಡುವಂತದ್ದು. ಅದನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಅಂಡ್ ಇಟ್ ವಾಸ್ ರಿಮೈನ್ ಫ್ರಮ್ 1986 1986ರಿಂದ 2000 ಭಾರತ ಸರ್ಕಾರ ಮಾಡ್ಯುಲೇಟೆಡ್ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಅನ್ನ ಜಾರಿಗೆ ತಂದಿರುತ್ತೆ. ಸೊ ಇಲ್ಲಿ ಸರ್ಕಾರ ಜಾರಿಗೆ ತಂದಿರುವಂತದ್ದು ಮಾಡ್ಯುಲ್ ಫ್ರಮ್ 1986 to 2000. ಇಲ್ಲಿ ಏನಾಗುತ್ತೆ, ಫ್ರಮ್ 1986 to 2000 ವರೆಗೆ ಏನಾಗುತ್ತೆ ಅಂದ್ರೆ ಈಗ ಆಸ್ ಎ ಪ್ರೊಡ್ಯೂಸರ್ ಆರ್ ದ ಮ್ಯಾನುಫ್ಯಾಕ್ಚರರ್ಸ್ ಏನ್ ಮಾಡುತ್ತೆ, ಹೆಚ್ಚಿನ ಲಾಭವನ್ನು ತಂದುಕೊಡುವಂತ ಉದ್ದೇಶದಿಂದ ಇದನ್ನ ಜಾರಿಗೆ ತರುತ್ತೆ. ಇದರಿಂದನೂ ಸರ್ಕಾರಕ್ಕೆ ಲಾಭ ಅಂತೇಳಿ ಹೇಳಕ್ಕಾಗಲ್ಲ. ಇದರ ಉದ್ದೇಶ ಏನಾಗಿತ್ತು, ಉತ್ಪಾದಕರಿಗೆ ಹೆಚ್ಚಿನ ಬೇಡಿಕೆಯನ್ನು ಉದ್ಭವಿಸುವಂತದ್ದು, ಟು ಗೆಟ್ ಪ್ರಾಫಿಟ್ಸ್ ಫಾರ್ ದ ಪ್ರೊಡ್ಯೂಸರ್ಸ್. ಯಾಕಂದ್ರೆ ಇಲ್ಲಿ ಉತ್ಪಾದಕನಿಗೆ ಲಾಭ ಇಲ್ಲದೆ ಇದ್ದಾಗ ಅವನು ಉತ್ಪಾದನೆ ಮಟ್ಟ ಕಡಿಮೆ ಮಾಡ್ತಾನೆ. ಅದಕ್ಕೋಸ್ಕರ ಏನ್ ಮಾಡುತ್ತೆ, ಆಸ್ ಎ ಪ್ರೊಡ್ಯೂಸರ್ ನೋಡಿ, ಇವಾಗ ಸೇ ಫಾರ್ ಎಕ್ಸಾಂಪಲ್ ಒಂದು ಪೆನ್ ಅಂತೆ ತಗೊಳ್ರಿ, ದಿಸ್ ವಾಸ್ ಮೈ ಫೈನಲ್ ಪ್ರಾಡಕ್ಟ್ ಅಂತ ಬಂದಾಗ ಈಗ ಉತ್ಪಾದನೆ ಮಾಡುವಂತ ವ್ಯಕ್ತಿ ಈ ಪೆನ್ ಅನ್ನು ಉತ್ಪಾದನೆ ಮಾಡಬೇಕಾದ್ರೆ he need to buy certain raw materials, especially the body of the pen, refill, ink. ಹೌದಾ, these are the raw materials. ನಾನು ಸಣ್ಣ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದೇನೆ, ನಿಮ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಪೆನ್ನಿನ ಕವರ್, ಬಾಡಿ ಅನ್ನುವಂಥದ್ದು ವಿಚ್ ಇಸ್ ದ ಕವರ್ ಆಫ್ ದ ಪೆನ್, ರಿಫಿಲ್ ಬೇಕು ಅಂಡ್ ಆ ರಿಫಿಲ್ ಅಲ್ಲಿ ಇಂಕು ಬೇಕಲ್ವಾ ನಮಗೆ. ಈ ಮೂರು ಅಂಶಗಳನ್ನು ಸೇರಿದ್ರೆ ಅಂತಿಮ ಪ್ರಾಡಕ್ಟ್ ಆಗುತ್ತೆ. ಈ ಅಂತಿಮ ಪ್ರಾಡಕ್ಟಿನ ಬೆಲೆ ಸೇ ಫಾರ್ ಎಕ್ಸಾಂಪಲ್ ಅರೌಂಡ್ 10 ರೂಪೀಸ್ ಹಾಕಿದ್ರು ಅಂತ ಅನ್ಕೊಳ್ಳಿ. ಉತ್ಪಾದಕ, ನಾನು ಮತ್ತೆ ಮಾರ್ಕೆಟ್ ಪ್ರೈಸ್ ಹೇಳ್ತಾ ಇಲ್ಲ, ಪ್ರೊಡ್ಯೂಸರ್ ಪ್ರೈಸ್ ಹೇಳ್ತಾ ಇದ್ದೀನಿ. ಈಗ ಉತ್ಪಾದಕ 10 ರೂಪಾಯಿನ ಖರ್ಚು ಮಾಡಿದಾನೆ. ಈ 10 ರೂಪಾಯಿಲಿ ಖರ್ಚು ಮಾಡ್ತಾ ಇದ್ದಾನೆ ಅಂದ್ರೆ ದ ಪ್ರೊಡ್ಯೂಸರ್ ವಾಸ್ ಪೇಯಿಂಗ್ ಸರ್ಟನ್ ಟ್ಯಾಕ್ಸಸ್ ಫಾರ್ ದೀಸ್ ಇಂಪೋರ್ಟ್ಸ್. ಉತ್ಪಾದಕ ಇವುಗಳಿಗೆ ತೆರಿಗೆನ ಕಟ್ಟಿರ್ಲೇಬೇಕಲ್ವಾ, ಟು ಇಂಪೋರ್ಟ್ ದ ಬಾಡಿ ಪಾರ್ಟ್ಸ್, ಟು ಇಂಪೋರ್ಟ್ ದ ರಿಫಿಲ್, ಟು ಇಂಪೋರ್ಟ್ ದ ಇಂಕ್. ಯಾಕಂದ್ರೆ ಅವನೇ ಉತ್ಪಾದನೆ ಮಾಡ್ತಾ ಇಲ್ಲ, ಅವು ಎಲ್ಲವನ್ನು ಸಂಗ್ರಹಿಸಿ ಅವನೇನ್ ಮಾಡ್ತಾ ಇದ್ದಾನೆ, ಇವಾಗ ಒಂದು ಅಂತಿಮ ಸರಕುಗಳನ್ನು ಉತ್ಪಾದನೆ ಮಾಡ್ತಾ ಇದ್ದಾನೆ. ಕ್ಲಿಯರ್ ಇದೆನಾ? ಸೊ ಹಾಗಾಗಿ ಈಗ ಸೇ ಫಾರ್ ಎಕ್ಸಾಂಪಲ್ ಈ ಬಾಡಿ ಪಾರ್ಟ್ಸ್ ಗಳಿಗೆ, ರಿಫಿಲ್ಗೆ, ಇಂಕಿಗೆ ಅವನು ಸೇ ಫಾರ್ ಎಕ್ಸಾಂಪಲ್ ಇಫ್ ಹಿ ಪೇಡ್ ಅರೌಂಡ್ ಸಮ್ 3 ರೂಪೀಸ್ ಆಸ್ ಟ್ಯಾಕ್ಸೇಷನ್ ಅಂತ ಅನ್ಕೊಳ್ತೀನಿ. ನಾನು ಒಂದು ಪೆನ್ನಿಗೆ ಅಂತ ಹೇಳ್ತಾ ಇದ್ದೀನಿ, ಓವರ್ ಆಲ್ ಅಲ್ಲ ಮತ್ತೆ.
ಹೌದಾ? ಸೊ 3 rupees he paid as a form of taxes to the government as part of importing this technology, importing those intermediate goods. ಈಗ ಈ 3 ರೂಪಾಯಿನ ಸೇರಿನೇ 10 ರೂಪಾಯಿ ಆಗಿರತ್ತಲ್ವಾ ಅದು. ಸೊ ಪ್ರೊಡ್ಯೂಸರ್ ಕಾಸ್ಟ್ ವಾಸ್ 10 rupees ಅಂತ ಹೇಳ್ತಿರುವಂತದ್ದು ಇನ್ಕ್ಲೂಡಿಂಗ್ ದಟ್ 3 rupees. ಸೊ ಇದರ ಮೇಲೆ ತೆರಿಗೆನ ಹೇರ್ತಿರುವಂತದ್ದು. ಈಗ 10 ರೂಪಾಯಿಗೆ ಸರ್ಕಾರ ಏನ್ ಮಾಡ್ತಾ ಇದೆ, ಟ್ಯಾಕ್ಸ್ ಅನ್ನ ಇಂಪೋಸ್ ಮಾಡ್ತಾ ಇದೆ. ಸೊ ಇದ್ರ ಮೇಲೆ ತೆರಿಗೆನ ಹಾಕಿ ಇಫ್ ಇಟ್ ವಾಸ್ ಹ್ಯಾವಿಂಗ್ ಅರೌಂಡ್ 15 rupees ಅಂತ ಬಂತು ಅಂತ ಅನ್ಕೊಳ್ಳಿ. ಈಗ 5 ರೂಪಾಯಿ 15 ರೂಪಾಯಿ ಅನ್ನುವಂಥದ್ದು ಮಾರ್ಕೆಟ್ ಪ್ರೈಸ್. ಸೊ ಈ 15 ರೂಪಾಯಿಯಲ್ಲಿ ಸರ್ಕಾರಕ್ಕೆ ಅಗೇನ್ ಸರ್ಟೆನ್ 3 rupees ಆದಾಯ ಬರ್ತಾ ಇದೆ ಅಂತ ಅನ್ಕೊಳ್ರಿ. ಯೂಶಲಿ ಟ್ಯಾಕ್ಸೇಷನ್ ಒಳಗೆ ಆದಾಯ ಬರುತ್ತೆ ಸರ್ಕಾರಕ್ಕೆ, ಅಂತಿಮ ಪ್ರಾಡಕ್ಟ್ ಅಲ್ಲಿನೂ ತೆರಿಗೆ ಹೇರುವಂತದ್ದು. ಸೊ ಈಗ ಈ 3 ರೂಪಾಯಿ ಹಣವನ್ನ ಏನ್ ಮಾಡುತ್ತೆ ಸರ್ಕಾರ, ಉತ್ಪಾದಕನಿಗೆ ವಾಪಸ್ ಕೊಡತ್ತೆ. ಯಾಕಂದ್ರೆ ಅವನು ಆಲ್ರೆಡಿ ಪೇ ಮಾಡಿದಾನೆ ಟ್ಯಾಕ್ಸಸ್ ಅನ್ನ, ಗೌರ್ಮೆಂಟ್ ಪೇ ಮಾಡಿದಾನಲ್ಲ ಇಂಟರ್ಮೀಡಿಯೇಟ್ ಟ್ಯಾಕ್ಸ್ ಅಂತ ಹೇಳಿ. ಸೊ ಈ ಇಂಟರ್ಮೀಡಿಯೇಟ್ ಟ್ಯಾಕ್ಸ್ ವಿಲ್ ಬಿ ರೀಪೇಡ್ ಟು ದ ಏನು ಓನರ್ ಆರ್ ದ ಪ್ರೊಡ್ಯೂಸರ್. ಇದನ್ನೇ ಇಲ್ಲಿ ಹೇಳ್ತಿರುವಂತದ್ದು. ಮಾಡ್ ವ್ಯಾಟ್ ಅಂತ ಬಂದ್ರೆ ಇಂಟರ್ಮೀಡಿಯೇಟ್ ಟ್ಯಾಕ್ಸ್ ಅಮೌಂಟ್ ವಿಲ್ ಬಿ ಪೇಡ್ ಟು ದ ಓನರ್. ಪೇಡ್ ಟು ಪ್ರೊಡ್ಯೂಸರ್ ಆರ್ ಓನರ್. ಆ ವಸ್ತುವಿನ ಉತ್ಪಾದನೆ ಮಾಡುವಂತ ಮಾಲೀಕನಿಗೆ ಮಧ್ಯಂತರ ಸರಕು ಏನ್ ಪೇ ಮಾಡಿರ್ತಾನೋ ಆ ಹಣವನ್ನ ವಾಪಸ್ ನೀಡ್ತಾ ಇದೆ. ಅಂದ್ರೆ ಇದ್ರಲ್ಲಿ ಏನಾಯ್ತು, ಇವಾಗ ಸರ್ಕಾರಕ್ಕೆ ಲಾಸ್ ಆಯ್ತಲ್ವಾ. ಸರ್ಕಾರಕ್ಕೆ ಲಾಸ್ ಆಗುವಂತದ್ದು ನಿಜಾನೇ, ಆದ್ರೆ ಇದನ್ನ ಯಾಕೆ ತಗೊಂಡ್ಬರುತ್ತೆ ಸರ್ಕಾರ ಅಂದ್ರೆ ಆರ್ಥಿಕ ವ್ಯವಸ್ಥೆಯಲ್ಲಿ ಸರಕುಗಳ ಬೇಡಿಕೆನ ಹೆಚ್ಚು ಮಾಡುವ ಉದ್ದೇಶಕ್ಕಾಗಿ. ಈಗ ಸರಕುಗಳ ಬೇಡಿಕೆ ಹೆಚ್ಚಾಗಬೇಕು ಅಂತಂದ್ರೆ ಬೇಡಿಕೆ ಇರುತ್ತೆ, ಜನಸಂಖ್ಯೆ ಹೆಚ್ಚಾಗ್ತಿರುವ ಕಾರಣದಿಂದ ಮಾರುಕಟ್ಟೆಯಲ್ಲಿ ಬೇಡಿಕೆ ಇರುತ್ತೆ, ಆದ್ರೆ ಉತ್ಪಾದನೆ ಇರಲ್ಲ. ಉತ್ಪಾದನೆ ಯಾಕಿಲ್ಲ ಅಂತಂದ್ರೆ ಅವನಿಗೆ ಲಾಭ ಏನೂ ಇಲ್ಲ. ಅದಕ್ಕೋಸ್ಕರವಾಗಿನೇ ಸರ್ಕಾರ, ಯಾಕಂದ್ರೆ ಕ್ಲೋಸ್ಡ್ ಎಕಾನಮಿ ಇರುತ್ತಲ್ವಾ, ಸರ್ಕಾರ ಹೇರಿರುವಂತ ಬೆಲೆಯನ್ನೇ ಅವನು ಮಾರಾಟ ಮಾಡಬೇಕು. ದ ಪ್ರೈಸಸ್ ವರ್ ನಾಟ್ ಬಿನ್ ಡಿಸೈಡೆಡ್ ಆನ್ ದ ಬೇಸಿಸ್ ಆಫ್ ಡಿಮ್ಯಾಂಡ್ ಅಂಡ್ ಸಪ್ಲೈ. ಬೇಡಿಕೆ ಪೂರೈಕೆಗೆ ಅನುಸಾರವಾಗಿ ಡಿಸೈಡ್ ಆಗ್ತಾ ಇತ್ತು ಅಂದ್ರೆ ದಟ್ ಇಸ್ ನಾಟ್ ಎ ಪ್ರಾಬ್ಲಮ್, ದೇ ವಿಲ್ ಗೆಟ್ ದ ಹ್ಯೂಜ್ ಅಮೌಂಟ್ ಆಫ್ ಪ್ರಾಫಿಟ್ಸ್. ಬಟ್ ಬೇಡಿಕೆ ಪೂರೈಕೆಗೆ ಅನುಸಾರವಾಗಿ ವಸ್ತುವಿನ ಬೆಲೆ ನಿರ್ಧಾರ ಆಗ್ತಾ ಇಲ್ಲ, ಬದಲಾಗಿ ಸರ್ಕಾರ ನಿರ್ಧರಿಸ್ತಾ ಇದೆ. ದ ಪ್ರೈಸ್ ಆಫ್ ದ ಕಮೋಡಿಟಿ ವಾಸ್ ನಾಟ್ ಡಿಟರ್ಮೈನ್ಡ್ ಆನ್ ದ ಬೇಸಿಸ್ ಆಫ್ ಡಿಮ್ಯಾಂಡ್ ಅಂಡ್ ಸಪ್ಲೈ, ರಾದರ್ ದನ್ ಇಟ್ ವಾಸ್ ಡಿಸೈಡೆಡ್ ಆನ್ ದ ಬೇಸಿಸ್ ಆಫ್ ಮಾರ್ಕೆಟ್. ಇಟ್ ವಾಸ್ ಡಿಸೈಡೆಡ್ ಆನ್ ದ ಬೇಸಿಸ್ ಆಫ್ ಗವರ್ಮೆಂಟ್ ಪ್ರೈಸ್. ಹಾಗಿದ್ದಾಗ ಪ್ರೊಡ್ಯೂಸರ್ ಏನಾಗ್ತಾನೆ, ಲಾಸ್ ಆಗ್ತಾನಲ್ವಾ, ಅವನು ಹೆಚ್ಚಿನ ಲಾಭ ದೊರೆಯಲ್ಲ. ಹಾಗಾಗಿ ದ ಗವರ್ಮೆಂಟ್ ವಾಂಟ್ಸ್ ಟು ಮೇಕ್ ಪ್ರಾಫಿಟ್ ಫಾರ್ ದ ಪ್ರೊಡ್ಯೂಸರ್ಸ್. It need to have the profit for the producers. Whenever the producer will get the profit, ultimately he will produce the goods. On the basis of the production factor, again it will boom into the market. That was a principle behind the mod VAT. Clear ಇದೆ aspirants ಇಲ್ಲಿಯವರೆಗೆ? Any doubts? So you ಯಾವ ನಿಮ್ಮ ಟೆಕ್ಸ್ಟ್ ಬುಕ್ ಒಳಗೆ ಕೊಟ್ಟಿಲ್ಲ, ಬಿ ಕೇರ್ಫುಲ್. ಇಲ್ಲಿಯವರೆಗೆ ಏನಾದ್ರೂ ಡೌಟ್ ಇದಾವ? ಐ ಹೋಪ್ ಇಲ್ಲಿಯವರೆಗೆ ನಿಮ್ಗೆ ಕ್ಲಿಯರ್ ಇದೆ ಅಂತ ಅನ್ಕೊಳ್ತೇನೆ. ಏನಾದ್ರು ಡೌಟ್ಸ್ ಇತ್ತು ಅಂತಂದ್ರೆ ಕೇಳಬಹುದು, ಅದರ್ವೈಸ್ ವಿಲ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಇಸ್ ದೇರ್ ಎನಿ ಡೌಟ್ಸ್ ಟಿಲ್ ದಿಸ್? ಕ್ಲಿಯರ್ ಇದೆ ಅಲ್ವಾ? ಎಸ್, ಓಕೆ. ನೆಕ್ಸ್ಟ್ ಒನ್. ಸೊ ಸೆನ್ ವ್ಯಾಟ್. ಸೆನ್ ವ್ಯಾಟ್ ವಾಸ್ ಇಂಟ್ರೊಡ್ಯೂಸ್ಡ್ ಸಿನ್ಸ್ ಫ್ರಮ್ 2000 to 2005. 2000ದಿಂದ 2005ರವರೆಗೆ ಸರ್ಕಾರ ಈ ಸೆಂಟ್ರಲ್ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಅನ್ನ ಜಾರಿಗೆ ತರುತ್ತೆ, ಕೇಂದ್ರೀಯ ಮೌಲ್ಯವರ್ಧಿತ ತೆರಿಗೆನ ಜಾರಿಗೆ ತರುತ್ತೆ. ಅಂಡ್ ಇಲ್ಲಿ ಹೇಳ್ತಿರುವಂತದ್ದೇನು, ಈ ಇಂಟರ್ಮೀಡಿಯೇಟ್ ಟ್ಯಾಕ್ಸ್ ಅನ್ನ ಏನ್ ಕೊಡ್ತಾ ಇತ್ತಲ್ಲ ಅದನ್ನ ಸರ್ಕಾರನೇ ಇಟ್ಕೊಳತ್ತೆ. ಇಲ್ಲಿ ಹೇಳಿದ್ದೆ ನಾವು ಹಿಂದಿನ ಏನು ಮಾಡ್ ವ್ಯಾಟ್ ಕಾನ್ಸೆಪ್ಟ್ ಒಳಗಡೆ, ದ ಇಂಟರ್ಮೀಡಿಯೇಟ್ ಟ್ಯಾಕ್ಸ್ ವಾಸ್ ಪೇಡ್ ಟು ದ ಪ್ರೊಡ್ಯೂಸರ್, ಬಟ್ ಅದನ್ನ ಸ್ಟಾಪ್ ಮಾಡುತ್ತೆ. ಇಟ್ ವಾಸ್ ಅಬೋಲಿಶ್ಡ್ the intermediate tax. Abolished ಅನ್ನೋದಕ್ಕಿಂತ better we can have it was not paying now. The government is not paying intermediate tax, not paying intermediate tax to the producer. ಯಾಕಂದ್ರೆ ಓಪನ್ ಎಕನಾಮಿ ಬಂದಿತ್ತು ಆಲ್ರೆಡಿ 1991 to 1990 ವರೆಗೆ. ಆರ್ಥಿಕ ವ್ಯವಸ್ಥೆಯಲ್ಲಿ ಮುಕ್ತ ವ್ಯಾಪಾರವನ್ನ ನೋಡಿದ್ವಿ, ಮುಕ್ತ ಆರ್ಥಿಕತೆಯನ್ನ ನೋಡಿದ್ವಿ. ಅದರಲ್ಲಿ ಮಾರುಕಟ್ಟೆ ಆಧಾರಿತವಾಗಿ ಮಿಶ್ರ ಆರ್ಥಿಕ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ವಿ. ಪಬ್ಲಿಕ್ ಸೆಕ್ಟರ್, ಪ್ರೈವೇಟ್ ಸೆಕ್ಟರ್ ಎರಡಕ್ಕೂ ಕಾಂಪೀಟ್ ಮಾಡ್ಲಿಕ್ಕೆ ಏನು
LPG ರಿಫಾರ್ಮ್ಸ್ ಅನ್ನ ತಗೊಂಡ್ಬಂದಿತ್ತು ಸರ್ಕಾರ. ಸೊ ಆ ರಿಫಾರ್ಮ್ಸ್ ಅಡಿಯಲ್ಲಿ ಏನಾಗುತ್ತೆ, ಇವಾಗ ಸರ್ಕಾರ ಮಧ್ಯಂತರ ಸರಕುಗಳ ಮೇಲೆ ಏನಾದ್ರು ವಾಪಸ್ ಮಾಡ್ತಾ ಇತ್ತು ಅಂದ್ರೆ ಸರ್ಕಾರಕ್ಕೆ ಲಾಸ್ ಆಯ್ತು. ಯಾಕಂದ್ರೆ ಮಾರ್ಕೆಟ್ ವಾಸ್ ನೌ ಇಟ್ ವಾಸ್ ವರ್ಕಿಂಗ್ ಆನ್ ದ ಬೇಸಿಸ್ ಆಫ್ ಡಿಮ್ಯಾಂಡ್ ಅಂಡ್ ಸಪ್ಲೈ. ವಸ್ತುವಿನ ಬೇಡಿಕೆ ಹೆಚ್ಚಾದಂತೆ ಅದ್ರ ಬೆಲೆ ಹೆಚ್ಚಾಗ್ತಾ ಇದೆ, ಅದರ ಲಾಭವನ್ನು ಉತ್ಪಾದಕ ಪಡೆದುಕೊಳ್ತಾ ಇದ್ದಾನೆ. ಮತ್ತೆ ಸರ್ಕಾರಕ್ಕೆ ಪೇ ಮಾಡಿರುವಂತಹ ಮಧ್ಯಂತರ ಸರಕುಗಳ ತೆರಿಗೆಗಳನ್ನು ಸರ್ಕಾರ ವಾಪಸ್ ಕೊಡ್ತಾ ಇದೆ ಅಂದಾಗ ಸರ್ಕಾರ ಸಂಪೂರ್ಣವಾಗಿ ಲಾಸ್ ಆಯ್ತಲ್ವಾ. ದ ಗವರ್ಮೆಂಟ್ ಕಾಂಟ್ ಕಂಪೀಟ್ ವಿತ್ ದ ಪ್ರೈವೇಟ್ ಸೆಕ್ಟರ್. ಸೊ ದಟ್ ವಾಸ್ ದ ರೀಸನ್ ವೈ ಏನ್ ಮಾಡುತ್ತೆ, ಇಟ್ ವಾಸ್ ಕಂಪ್ಲೀಟ್ಲಿ the intermediate taxes will be stored by the government. It was not repaid to the customer. It was not repaid to the producer. ಉತ್ಪಾದನೆ ಮಾಡುವಂತ ವ್ಯಕ್ತಿಗೆ ಯಾವುದೇ ರೀತಿಯಲ್ಲಿ ಮಧ್ಯಂತರ ಸರಕುಗಳ ತೆರಿಗೆಗಳನ್ನು ಮರುಪಾವತಿ ಮಾಡುವುದಿಲ್ಲ. ಆ ಮಧ್ಯಂತರ ಸರಕುಗಳ ಮೇಲೆ ಹೇರುವಂತ ತೆರಿಗೆ ಪ್ಲಸ್ ಅಂತಿಮ ವಸ್ತುಗಳ ಮೇಲೆ ಹೇರುವಂತ ತೆರಿಗೆ ಎಲ್ಲವೂ ಇವಾಗ ಸರ್ಕಾರದಲ್ಲೇ ಬರುವಂತದ್ದನ್ನ ನೋಡ್ತೀವಿ. ಕ್ಲಿಯರ್ ಇದೆನಾ ಇದು? ಇಟ್ ವಾಸ್ ಜಸ್ಟ್ ಅಬೋಲಿಶ್ಡ್ ದಟ್ ಏನೋ ರೀಪೇಮೆಂಟ್ ಟು ದ ಓನರ್ಸ್ ಆರ್ ದ ಪ್ರೊಡ್ಯೂಸರ್ಸ್. ಬಟ್ ಇದ್ರಲ್ಲಿನೂ ಏನಾಗತ್ತೆ, ಇವಾಗ ಇಫ್ ದಿಸ್ ವಾಸ್ ಹ್ಯಾಪನಿಂಗ್ ಅಂತ ಬಂದಾಗ ಪ್ರೊಡ್ಯೂಸರ್ಸ್ ವಿಲ್ ಗೆಟ್ ದ ಲಾಸಸ್. ಈಗ ಅವನಿಗೆ ಅತಿ ಹೆಚ್ಚು ತೆರಿಗೆಗಳನ್ನ ಸರ್ಕಾರಕ್ಕೆ ಕಟ್ತಾ ಇದ್ದಾನೆ, ಹೌದಾ? ಸೊ ಉತ್ಪಾದನೆ ಇವಾಗ ಕಡಿಮೆ ಆಗತ್ತೆ. ಅದಕ್ಕೆ ನಾವು ನೋಡಬಹುದು ಆ ಸಂದರ್ಭದಲ್ಲಿ 2000ದಿಂದ 2005ರಲ್ಲಿ ಆರ್ಥಿಕ ವ್ಯವಸ್ಥೆಯಲ್ಲಿ ಅಲ್ಪ ಮಟ್ಟದ ಹಿಂಜರಿತವನ್ನ ಕಾಣ್ತಾ ಇದ್ದೇವೆ. ಇಟ್ ವಾಸ್ ಹ್ಯಾವಿಂಗ್ ದ ಡಿಮ್ಯಾಂಡ್ ಬಟ್ ದ ಪಬ್ಲಿಕ್ ಡಸಂಟ್ ಹ್ಯಾವ್ ದ ಮನಿ ಆರ್ ದ ಪ್ರೊಡ್ಯೂಸರ್ ಡೋಂಟ್ ವಾಂಟ್ ಟು ಪ್ರೊಡ್ಯೂಸ್ ದ ಗುಡ್ಸ್. ಈಗ ಉತ್ಪಾದಕ ಉತ್ಪಾದನೆ ಮಾಡದೇ ಇದ್ದಾಗ ವಸ್ತುವಿನ ಬೇಡಿಕೆ ಏನಾಗತ್ತೆ, ಗಗನಕ್ಕೇರುತ್ತೆ. ವಸ್ತುವಿನ ಬೆಲೆಗಳು ಬೇಡಿಕೆಗಳು ಹೆಚ್ಚಾಗ್ತಿತ್ತು ಅಂದ್ರೆ ಪ್ರೈಸಸ್ ಏನಾಗತ್ತೆ, ಇನ್ಕ್ರೀಸ್ ಆಗತ್ತೆ. ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಇರುವಂತದನ್ನ ಇನ್ಫ್ಲೇಷನ್ ಅಂತ ಕರಿತೀವಿ. ಈಗ ಇದನ್ನ ಬೇರ್ ಮಾಡ್ಲಿಕ್ಕೆ ಸರ್ಕಾರಕ್ಕೆ ಕಷ್ಟವಾಗತ್ತೆ. ಹಾಗಾಗಿನೇ ಇವೆಲ್ಲವನ್ನು ರದ್ದುಗೊಳಿಸಿ ಕೊನೆಗೆ 2005ರಲ್ಲಿ ಇಟ್ ಕೇಮ್ ಔಟ್ ವಿತ್ ದ ಕಾನ್ಸೆಪ್ಟ್ ಆಫ್ ವ್ಯಾಟ್, ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್. ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಇದನ್ನ ಅರ್ಥ ಮಾಡ್ಕೊಳ್ಳುವಂತದ್ದು ವೆರಿ ಇಂಪಾರ್ಟೆಂಟ್. ಅಂಡ್ ವ್ಯಾಟ್ ಇಂದ ಯಾಕೆ GST ತಗೊಂಡ್ಬರ್ತೀವಿ, ದಟ್ ಈಸ್ ಅಗೇನ್ ವೆರಿ ಕ್ರೂಷಿಯಲ್. ಕ್ಲಿಯರ್ ಇದೆನಾ? ಸೊ ಹಂತದಿಂದ ಹಂತಕ್ಕೆ ಒಂದೊಂದಾಗಿ ನಾವು ಚರ್ಚೆಯನ್ನ ಮಾಡ್ಕೊಂತ ಬರ್ತಾ ಇದ್ದೀವಿ. ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಹೇಳಿ ಅನ್ಕೊಳ್ತೀನಿ. ಇವು ಯಾವ ನಿಮ್ಗೆ ಡೀಟೇಲ್ ಆಗಿ ಟೆಕ್ಸ್ಟ್ ಬುಕ್ ಒಳಗೆ ಸಿಗಲ್ಲ. ಕ್ಲಿಯರ್ ಇದೆನಾ? ಸೊ ವ್ಯಾಟ್ ಕಾನ್ಸೆಪ್ಟ್ ಏನ್ ಹೇಳುತ್ತೆ, ಇಟ್ ವಾಸ್ ಆಲ್ಸೋ ಬಾರೋಡ್ ಫ್ರಮ್ ದ ಫ್ರೆಂಚ್. ಸೊ ವ್ಯಾಟ್ ಕಾನ್ಸೆಪ್ಟ್ ಅಂಡರ್ ದ 2005 ದ ಗವರ್ಮೆಂಟ್ ವಾಸ್ ಇಂಪ್ಲಿಮೆಂಟೆಡ್ ದ ವ್ಯಾಟ್. ಹೇಳ್ತಿರುವಂತದ್ದೇನು, ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಮೌಲ್ಯವರ್ಧಿತ ತೆರಿಗೆ. ಯಾವುದೇ ಒಂದು ನಿರ್ದಿಷ್ಟ ವಸ್ತುವನ್ನ ನಾವು ಆಡ್ ಮಾಡ್ತಾ ಇದೀವಿ ಅಂತ ಅನ್ಕೊಳ್ಳಿ. ಸೇ ಫಾರ್ ಎಕ್ಸಾಂಪಲ್, ಇವಾಗ ಇದೇ ಎಕ್ಸಾಂಪಲ್ ಅನ್ನೇ ತಗೊಳ್ಳಿ. ಸೊ ಪೆನ್ನಿನ ಬೆಲೆ ನಿರ್ಧಾರ ಆಗುವಂತದ್ದು ಹೇಗೆ, ಬೈ ದೋಸ್ 3 ಪ್ರಾಡಕ್ಟ್ಸ್, ಹೌದಾ? X1, X2, X3. ಸೊ ಸೇ ಫಾರ್ ಎಕ್ಸಾಂಪಲ್ ಈಚ್ ಕಾಸ್ಟ್ ಅರೌಂಡ್ 1 ರೂಪಾಯಿ ಅಂತ ಅನ್ಕೊಳ್ಳೋಣ. ಅವನು ಉತ್ಪಾದಕ ಖರ್ಚು ಮಾಡುತ್ತಿರುವಂತದ್ದು 1 ರೂಪಾಯಿ ಒಂದೊಂದು ಪ್ರಾಡಕ್ಟ್. ಇದಕ್ಕೆ ಅವನು ತೆರಿಗೆಯನ್ನು ಕಟ್ಟಿರ್ತಾನೆ. ಆಸ್ ಎ ಪ್ರೊಡ್ಯೂಸರ್ ಈ 1 ರೂಪಾಯಿ ಅಂತ ಹಾಕ್ತಿರುವಂತದ್ದೇನು, ಇನ್ಕ್ಲೂಡ್ಸ್ ದ ಟ್ಯಾಕ್ಸ್. ಪ್ರತಿಯೊಂದಕ್ಕೂ ಅವನು ತೆರಿಗೆಯನ್ನು ಕಟ್ಟಿರ್ತಾನಲ್ವಾ, ಆ ತೆರಿಗೆಗಳು ಆ ವಸ್ತುವಿನ ಬೆಲೆ ಪ್ಲಸ್ ತೆರಿಗೆ ಎಲ್ಲವನ್ನು ಸೇರಿನೇ ಏನ್ ಮಾಡ್ತಿದ್ದಾನೆ, ಇಲ್ಲಿ ಪೆನ್ ಅನ್ನ ನಿರ್ಧಾರ ಮಾಡ್ತಾ ಇದ್ದಾನೆ, ಹೌದಾ? ಸೊ ಪ್ರೊಡ್ಯೂಸರ್ ಏನಾಯ್ತು, ಇವಾಗ ಇಫ್ ಇಟ್ ವಾಸ್ ಕಾಸ್ಟಿಂಗ್ ಅರೌಂಡ್ 10 ರೂಪೀಸ್ ಅಂತ ಹಾಕ್ತಾ ಇದ್ದಾನೆ ಅಂದ್ರೆ ಇದರಲ್ಲಿ ತೆರಿಗೆನೂ ಇನ್ಕ್ಲೂಡ್ ಆಗ್ತಾ ಇದೆ ಅಲ್ವಾ. ಮಧ್ಯಂತರ ಸರಕುಗಳ ತೆರಿಗೆಗಳು ಉಪಯೋಗ ಆಗ್ತಾ ಇದಾವೆ. ಅಂಡ್ ಇದು ಹಿಯರ್ ಆಲ್ಸೋ ದ ಟ್ಯಾಕ್ಸಸ್ ವೇರ್ ಇನ್ಕ್ಲೂಡೆಡ್ ಆಸ್ ಪಾರ್ಟ್ ಆಫ್ ಫೈನಲ್ ಪ್ರಾಡಕ್ಟ್, ಹೌದಾ? ಈಗ ರಿಟೇಲರ್ ಏನ್ ಮಾಡ್ತಾನೆ, ಇದನ್ನ ಇಂಪೋರ್ಟ್ ಮಾಡ್ಕೋತಾನೆ, ಬೇರೆ ಸ್ಥಳಗಳಲ್ಲಿ ಹೋಗಿ ಉತ್ಪಾದಕನಿಂದ ಹೋಲ್ಸೇಲ್ ಅಲ್ಲಿ ತಗೊಂಡ್ಬರ್ತಾನೆ. ಈಗ ಹೋಲ್ಸೇಲ್ ಅಲ್ಲಿ ತಗೊಂಡ್ಬಂದಾಗ ಇಫ್ ದ ರಿಟೇಲರ್ ವಾಸ್ ಪರ್ಚೇಸಿಂಗ್ ದೋಸ್ ಗೂಡ್ಸ್ ಫ್ರಮ್ ದ ಹೋಲ್ಸೇಲರ್ ಅಂತ ಬಂದಾಗ, ಸೊ ಇಲ್ಲಿನೂ ಏನಾಗ್ತಾ ಇದೆ ಇವಾಗ, ಇಟ್ ಆಲ್ಸೋ ಇನ್ಕ್ಲೂಡೆಡ್ ಟ್ಯಾಕ್ಸೇಷನ್ಸ್. ರಿಟೇಲರು ಕೆಲವು ತೆರಿಗೆಯನ್ನ ಕಟ್ಟಿರ್ತಾನೆ, ಆ ಹಣವನ್ನು ಅದ್ರ ಮೇಲೆ ಹಾಕ್ತಾ ಇದ್ದಾನೆ. ಸೊ ಇದ್ರ ಬೆಲೆ ಏನಾಯ್ತು ಇವಾಗ, ಸೊ ರಿಟೇಲರ್ ಕಾಸ್ಟ್ ಅರೌಂಡ್ ಇನ್ಕ್ಲೂಡಿಂಗ್ ದ ಟ್ಯಾಕ್ಸಸ್ ಅವನೇನ್ ಮಾಡ್ತಾ ಇದ್ದಾನೆ, ಇವಾಗ 15 ರೂಪಾಯಿಗೆ ಹೇರ್ತಾ ಇದ್ದಾನೆ. ಅವನಿಗೆ ಖರ್ಚಾಗಿದ್ದು 15 ರೂಪಾಯಿ. 15 ರೂಪಾಯಿ ಅಂದ್ರೆ ಅವ್ನ ಖರ್ಚಲ್ಲ, 10 ರೂಪಾಯಿಯಲ್ಲೇನೋ ತೆರಿಗೆ ಇನ್ಕ್ಲೂಡ್ ಆಗ್ತಾ ಇದೆ, ಈಗ 15 ರೂಪಾಯಿಯಲ್ಲೇನೋ ತೆರಿಗೆ ಇನ್ಕ್ಲೂಡ್ ಆಗ್ತಾ ಇದೆ. ಅಂಡ್ ಈಗ ಪ್ರಾಫಿಟ್ ಅನ್ನ ಮಾಡ್ಕೊಳ್ಳೋದಕ್ಕೋಸ್ಕರ ರಿಟೇಲರ್ ಏನ್ ಮಾಡ್ತಾರೆ, ಈಗ ರಿಟೇಲರ್ಸ್ ಟು ದ ಕಸ್ಟಮರ್ಸ್ ಗೆ ಬರಬೇಕಾದ್ರೆ ಇದ್ರ ಮೇಲೇನೂ ತೆರಿಗೆ ಹಾಕ್ತಾ ಇದ್ದಾನೆ. ಇದರ ಮೇಲೇನೂ ಲಾಭವನ್ನು ಪಡೆದುಕೊಳ್ಳಿಕ್ಕೋಸ್ಕರ ಆ ಪೆನ್ನಿನ ಬೆಲೆನ 20 ರೂಪಾಯಿಗೆ ಮಾರಾಟ ಮಾಡ್ತಿದ್ದಾನೆ. ಅಂಡ್ 20 ರೂಪಾಯಿ ಮಾರಾಟ ಮಾಡುವಂತ ಸಂದರ್ಭದಲ್ಲಿ ಒಂದು ಪದವನ್ನ ಬಳಕೆ ಮಾಡ್ತಾ ಇದ್ರು ಅವಾಗ, ಯು ಮೇ ಸೀನ್ ದಟ್
ಇಟ್ ವಾಸ್ MRP ಅಂತ ನೋಡ್ತಾ ಇದ್ವಿ, ದಟ್ ಈಸ್ ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ ಅಂತ ನೋಡ್ತಾ ಇದ್ವಿ. MRP ಅಂತ ನೋಡ್ತಾ ಇದ್ದೀವಿ, ಹೌದಾ? ಸೊ MRP ಅನ್ನುವಂಥದ್ದು ಏನಾಯ್ತು ಅಲ್ಲಿ ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ ಅಂಡ್ ಬ್ರಾಕೆಟ್ ಅಲ್ಲಿ ಹೇಳ್ತಾ ಇದ್ರು ಇನ್ಕ್ಲೂಡಿಂಗ್ ಆಲ್ ಟ್ಯಾಕ್ಸಸ್ ಅಂತ ಹೇಳಿ, ಇನ್ಕ್ಲೂಡಿಂಗ್ ಆಲ್ ಟ್ಯಾಕ್ಸಸ್ ಅಂತ ಹೇಳ್ತಾ ಇತ್ತು, ಹೌದಾ? ಅಂದ್ರೆ ಒಂದೇ ವಸ್ತುವಿಗೆ ನಾವು ಎಷ್ಟು ಬಾರಿ ತೆರಿಗೆನ ಕಟ್ಟಿದಂಗ ಆಯ್ತಿವ ಕಸ್ಟಮರ್ಸ್. ಮಧ್ಯಂತರ ವಸ್ತುಗಳ ಮೇಲೆನೋ ನಾವೇ ಕಟ್ತಾ ಇದೀವಿ, ಅಂತಿಮ ಸರಕುಗಳ ಮೇಲೆ ತೆರಿಗೆ, ರಿಟೇಲರ್ ತಾನೇನ್ ವೆಚ್ಚ ಮಾಡಿದಾನ ಅದಕ್ಕೂ ತೆರಿಗೆ ಕಟ್ತಾ ಇದೀವಿ, ಅಂಡ್ ಅಂತಿಮ ಸರಕಿನ ಬೆಲೆಯಲ್ಲೇನೂ ತೆರಿಗೆ ಆಡ್ ಆಗಿದೆ. ಒಂದೇ ವಸ್ತುವಿಗೆ 2 ರಿಂದ 3 ಬಾರಿ ತೆರಿಗೆಗಳನ್ನ ಕಸ್ಟಮರ್ಸ್ ಕಟ್ತಾ ಇದ್ದಾರೆ. ಈಗ ಕಸ್ಟಮರ್ಸ್ ಒಂದೇ ವಸ್ತುವಿಗೆ 3-4 ಬಾರಿ ತೆರಿಗೆನ ಕಟ್ಟುವಂತದ್ದು ಏನಾಯ್ತು ಇವಾಗ, ವಿಚ್ ವಾಸ್ ಬರ್ಡನ್ ಟು ದ ಕಸ್ಟಮರ್ಸ್. ದ ವ್ಯಾಟ್ ಕಾನ್ಸೆಪ್ಟ್ ಅಲ್ಲಿ ಇಟ್ ವಾಸ್ ಬರ್ಡನ್ ಟು ದ ಕಸ್ಟಮರ್. ಕಸ್ಟಮರಿಗೂ ಬರ್ಡನ್ ಆಗ್ತಾ ಇದೆ, ಅಂಡ್ ಇವಾಗ ರಿಟೇಲರ್ಸ್ ಆರ್ ನಾಟ್ ಪೇಯಿಂಗ್ ಟ್ಯಾಕ್ಸ್ ಅಮೌಂಟ್ ಟು ದ ಗವರ್ಮೆಂಟ್. ಯಾಕಂದ್ರೆ ಯಾವ್ದು ಆಧಾರನೇ ಇಲ್ವಲ್ಲ, ಯಾವ್ದು ದ ರಿಟೇಲರ್ಸ್ ನಾಟ್ ಪೇಯಿಂಗ್ ಟ್ಯಾಕ್ಸಸ್ ಟು ದ ಗವರ್ಮೆಂಟ್. Retailers are not paying taxes to the government. ಜನಸಾಮಾನ್ಯರಿಂದ ರಿಟೇಲರ್ಸ್ ಗಳು ಅತಿ ಹೆಚ್ಚಿನ ಲಾಭ ಪಡಿತಾರೆ, ಆದ್ರೆ ರಿಟೇಲರ್ಸ್ ಸರ್ಕಾರಕ್ಕೆ ಯಾವುದೇ ರೀತಿಯಾದ ತೆರಿಗೆಯನ್ನು ಕಟ್ತಾ ಇಲ್ಲ. ಯಾಕ ಯಾವುದೇ ಆಧಾರ ಇಲ್ವಲ್ಲ, ಇಟ್ ವಾಸ್ ನಾಟ್ ಹ್ಯಾವಿಂಗ್ ಎನಿ ಕೈಂಡ್ ಆಫ್ ಎಕ್ಸಾಕ್ಟ್ ಕಾಂಪೋನೆಂಟ್. ಸೊ ಇದರಿಂದ ಏನಾಯ್ತು ಇವಾಗ, ಈಗ ರಿಟೇಲರ್ ಪಡೆದಿರುವಂತಹ ಹಣ ತೆರಿಗೆ ಕಟ್ಟಿದಾನ, ಅವನ ಆದಾಯದ ಮೇಲೆ ತೆರಿಗೆ ಹೋಗುತ್ತೆ. ಕಂಪನಿ ಪ್ರೊಡ್ಯೂಸ್ ಮಾಡ್ತಿರೋನು ಅವನ ಮೇಲೇನೂ ತೆರಿಗೆ ಹೋಗುತ್ತೆ. ಅಂಡ್ ಕಸ್ಟಮರ್ ತಾನು ವೆಚ್ಚ ಮಾಡ್ತಿರುವಂತಹ ಹಣ ಪರೋಕ್ಷ ತೆರಿಗೆ ಮೇಲೆ ಹೋಗ್ತಾ ಇದೆ. ಸೊ ಈ ಎಲ್ಲಾ ಕಾರಣಗಳಿಂದಾಗಿ ಕಸ್ಟಮರ್ಗೆ ಏನಾಗ್ತಾ ಇದೆ, ಇವಾಗ ಬರ್ಡನ್ ಆಗ್ತಾ ಇದೆ. ಹಿ ಕಾಂಟ್ ಪೇ ಅಲ್ವಾ. ವಸ್ತುವಿನ ಬೆಲೆ ಪ್ರೊಡ್ಯೂಸರ್ ಕಾಸ್ಟ್ ಇಟ್ಟಿದ್ದು ಹಾರ್ಡ್ಲಿ 8 ರೂಪಾಯಿ ಇರುತ್ತೆ, ಆದ್ರೆ ನಾವು ಪೇ ಮಾಡ್ತಿರುವಂತದ್ದು 20 ರೂಪಾಯಿ. ಅಂದ್ರೆ ಮೋರ್ ದೆನ್ ದ ಆಕ್ಚುಯಲ್ ಪ್ರೈಸ್ ಗಿಂತನೂ ವಿ ಆರ್ ಪೇಯಿಂಗ್ ಮೋರ್ ಅಮೌಂಟ್ ಟು ದ ರಿಟೇಲರ್ಸ್. ಹೋಗ್ಲಿ, ಅದು ಸರ್ಕಾರಕ್ಕೆ ಲಾಭ ಆಗತ್ತಾ? ಇಲ್ಲ. ಅವನು ಪೇ ಮಾಡಿದ್ರೆ ಹೋಗತ್ತೆ, ಪೇ ಮಾಡದೇ ಇದ್ರೆ ಸರ್ಕಾರಕ್ಕೆ ಯಾವುದೇ ರೀತಿಯಾದ ತೆರಿಗೆನೆ ಬರ್ತಾ ಇಲ್ವಲ್ಲ. ಅದಕ್ಕೋಸ್ಕರವಾಗಿನೇ ಸರ್ಕಾರಕ್ಕೆ ಇಲ್ಲಿ ಹಾನಿಯಾದ ಕಾರಣದಿಂದ ನಷ್ಟ ಆಗ್ತಾ ಇದೆ. ಮಾರುಕಟ್ಟೆಯಲ್ಲಿ ಚಲನೆ ಇದೆ. ದ ಪೀಪಲ್ ಆರ್ ಬೈಯಿಂಗ್ ದ ಗೂಡ್ಸ್ ಫ್ರಮ್ ದ ಮಾರ್ಕೆಟ್. It was having the circulation, but the government is not getting the profit, or at least it was not having the proper tax revenues in the indirect taxes. So ಈ ಎಲ್ಲಾ ಕಾರಣಗಳಿಂದಾಗಿ ಕೊನೆಗೆ ಸರ್ಕಾರ ಏನ್ ಮಾಡುತ್ತೆ, ಇಟ್ ಇಂಟ್ರೊಡ್ಯೂಸ್ಡ್ ಅ ಕಾನ್ಸೆಪ್ಟ್ ಆಫ್ GST in the year 2016. ಸೊ 2016ರಲ್ಲಿ GST ಅನ್ನು ಜಾರಿಗೆ ತರುತ್ತೆ, ಬಟ್ ಇಟ್ ವಾಸ್ ಬಿನ್ ಇಂಪ್ಲಿಮೆಂಟೆಡ್ ಸಿನ್ಸ್ ಫ್ರಮ್ 2017 as part of 101st Constitutional Amendment Act ಅಂತ ನೋಡ್ತೀವಿ. So that we will discuss now. So ಇಲ್ಲಿವರೆಗೆ ಏನೋ ಡೌಟ್ಸ್ ಇದಾವ aspirants? If you have any doubts till this. Yes. ಏನಾದ್ರು ಡೌಟ್ಸ್ ಇತ್ತು ಅಂತಂದ್ರೆ you can ask. Otherwise we'll move to the next concept. ಏನು ಡೌಟ್ಸ್ ಇಲ್ಲ ಅಂತ ಅನ್ಕೊಳ್ತೀನಿ. So can we move to the GST? The final one was the indirect tax ಅಲ್ಲಿ ಬಂದಿರುವಂತದ್ದು ಕೊನೆಗೆ it was GST. So it was goods and service tax. Part of GST. And which was been constitutional mandated ಅಂತ ನೋಡ್ತೀವಿ. That was 101st Constitutional Amendment Act of 2016 onwards, but implementation from 2017. ಎರಡ್ ಸಾವಿರದ 16ರಲ್ಲಿ ಪ್ರಸ್ತಾಪ ಮಾಡಲಾಗುತ್ತೆ ಅಂಡ್ 2017ರಿಂದ GST ಅನ್ನು ಜಾರಿಗೆ ತರಲಾಗುತ್ತೆ. ಸಿಂಪಲ್ ಆಗಿ ಹೇಳ್ತಾ ಇದ್ದಾನು, ಸರಕು ಮತ್ತು ಸೇವೆಗಳ ಎರಡರ ಮೇಲೇನು ಹೇರುವಂತ ತೆರಿಗೆ, ಬಟ್ ಹೇಗೆ ಅದನ್ನ ಇಲ್ಲಿ ಚರ್ಚೆ ಮಾಡ್ತೀವಿ. ಆಸ್ ಪಾರ್ಟ್ ಆಫ್ 101st Constitutional Amendment Act, GST was an
ಮನಿ ಬಿಲ್ ಅಂತ ಡಿಕ್ಲೇರ್ ಮಾಡಲ್ಲ. ಸೊ ಮನಿ ಬಿಲ್ ಅಂತ ಹೇಳ್ತಾ ಇದೀವಿ ಅಂದ್ರೆ ವಿಚ್ ಇಸ್ ಆಲ್ಸೋ ಪಾರ್ಟ್ ಆಫ್ ಫೈನಾನ್ಷಿಯಲ್ ಬಿಲ್. ಸೊ ಫೈನಾನ್ಷಿಯಲ್ ಬಿಲ್ ಅಂತ ಬಂದಾಗ ಇದನ್ನ ರಿಜೆಕ್ಟ್ ಮಾಡುವಂತ ಅಧಿಕಾರ ಇಲ್ಲ. ಬಟ್ ಇದೇ ಫೈನಾನ್ಷಿಯಲ್ ಬಿಲ್ ಅನ್ನ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಆಗಿ ಜಾರಿಗೆ ತರುವಂತದ್ದನ್ನು ನೋಡ್ತೀವಿ. ದಟ್ ವಾಸ್ ಅ ಮೇಜರ್ ಚೇಂಜ್ ದಟ್ ವಾಸ್ ಹ್ಯಾಪನ್ ಇನ್ ದ ಎನ್ಡಿಎ ಗವರ್ಮೆಂಟ್ ಅಂಡ್ ಯುಪಿಎ ಗವರ್ಮೆಂಟ್. ಮನಮೋಹನ್ ಸಿಂಗ್ ಅವರ ನೇತೃತ್ವದಲ್ಲಿ ಜಿಎಸ್ಟಿ ಅನ್ನ 2007-8ರಲ್ಲಿ ಜಾರಿಗೆ ತರುವಂತ ಪ್ರಯತ್ನ ಮಾಡುತ್ತೆ. ಆದ್ರೆ ಅದು ಸಾಂವಿಧಾನಿಕ ತಿದ್ದುಪಡಿ ಮಸೂದೆ ಅಷ್ಟೇ, ಹಣಕಾಸು ಮಸೂದೆಯಾಗಿ ಜಾರಿಗೆ ತರಲ್ಲ. ಸೊ ಹಣಕಾಸು ಮಸೂದೆಯಾಗಿ ಜಾರಿಗೆ ತಂದಿತ್ತು ಅಂತಂದ್ರೆ ಅಲ್ಲಿ ಸಂಸತ್ ಇವಾಗ ಒಪ್ಕೊಳ್ಳೇಬೇಕಲ್ವಾ? ಯಾಕಂದ್ರೆ ಇಟ್ ಹ್ಯಾಸ್ ದ ಪ್ರಯರ್ ಅಪ್ರೂವಲ್ ಆಫ್ ದ ಪ್ರೆಸಿಡೆಂಟ್ ಫಾರ್ ದ ಫೈನಾನ್ಷಿಯಲ್ ಬಿಲ್. ಇಟ್ ಹ್ಯಾಸ್ ಟು ಬಿ ಅಕ್ಸೆಪ್ಟೆಡ್. ದಟ್ ವಾಸ್ ಅ ಮೇಜರ್ ಚೇಂಜ್ ದಟ್ ವಾಸ್ ಹ್ಯಾಪನ್ ಇನ್ ದ 2016. ಸೊ ಇಲ್ಲಿ ಹೇಳ್ತಿರುವಂತದ್ದೇನು, ಇಲ್ಲಿ ಆಸ್ ಇಟ್ ವಾಸ್ ಅ ಪಾರ್ಟ್ ಆಫ್ ಮನಿ ಬಿಲ್ ಆಗಿರುವ ಕಾರಣದಿಂದ ಕಂಪಲ್ಸರಿಲಿ ಇಟ್ ನೀಡ್ ಟು ಟೇಕ್ ದ ಪ್ರಯರ್ ಅಪ್ರೂವಲ್ ಆಫ್ ಪ್ರೆಸಿಡೆಂಟ್. ಒಮ್ಮೆ ಅದು ಒಪ್ಪಿಗೆ ಆದ ನಂತರದಲ್ಲಿ ಅಂತಿಮವಾಗಿ ಅದನ್ನ ಸಾಂವಿಧಾನಿಕ ತಿದ್ದುಪಡಿ ಮಸೂದೆಯಾಗಿ ಜಾರಿಗೆ ತರಲಾಗುತ್ತೆ. ಒನ್ಸ್ ಆಫ್ಟರ್ ದಿ ಅಪ್ರೂವಲ್ ಆಫ್ ದಿ ಪ್ರೆಸಿಡೆಂಟ್ ಅಂಡ್ ಆಫ್ಟರ್ ದಿ ಕನ್ಸಲ್ಟ್ ಆಫ್ ದ ವೇರಿಯಸ್ ಮೆಂಬರ್ಸ್, ದೆನ್ ಇಟ್ ವಾಸ್ ಬೀನ್ ಇಂಟ್ರೊಡ್ಯೂಸ್ಡ್ ಆಸ್ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್. ಕ್ಲಿಯರ್ ಇದೆನಾ? ಸೊ ಹಾಗಾಗಿ ಇಲ್ಲಿ ಇಟ್ ನೀಡ್ಸ್ ದ ಆಸ್ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ದಟ್ ವಿ ವಿಲ್ ಡಿಸ್ಕಸ್ ಇನ್ ದ ಅಮೆಂಡ್ಮೆಂಟ್ಸ್. ಅಂಡ್ ಆಲ್ರೆಡಿ ನಾವು ರೀಸೆಂಟ್ ಆಗಿನೇ ಯೂಟ್ಯೂಬ್ ಚಾನಲ್ ಅಲ್ಲಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಹೇಗೆ ಪ್ರಸ್ತಾಪಗೊಳ್ಳುತ್ತೆ, ಹೇಗೆ ಜಾರಿಗೆ ಬರುತ್ತೆ, ಅಂಗೀಕಾರ ಯಾವ ರೀತಿ ಆಗುತ್ತೆ, ಅನುಮೋದನೆ ಹೇಗಾಗುತ್ತೆ ಅನ್ನುವಂಥದ್ದನ್ನ ಡಿಸ್ಕಸ್ ಮಾಡಿದೀವಿ. ಅದ್ರ ಬಗ್ಗೆ ಕ್ವಶನ್ಸ್ ಕೇಳುವಂತ ಸಾಧ್ಯತೆ ಬಹಳ ಇದಾವೆ. ಅದನ್ನ ಒಮ್ಮೆ ರಿವೈಸ್ ಮಾಡ್ಕೊಳ್ಳಿ. ಇಟ್ ವಾಸ್ ಆಲ್ರೆಡಿ ಪಬ್ಲಿಷ್ಡ್ ಇನ್ ದ ಯೂಟ್ಯೂಬ್, ಪ್ರಜ್ಞಾನ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ, ಒಂದ್ಸಲಿ ಅದನ್ನ ನೋಡ್ಕೊಳ್ಳಿ. ಸೊ ಆಸ್ ಪಾರ್ಟ್ ಆಫ್ ದಿಸ್ 101st ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಅಲ್ಲಿ ಹೇಳುವಂತದ್ದು, ಇಟ್ ವಾಸ್ ಮೇಡ್ ಆಸ್ ಅನ್ largest destination based indirect taxes. It was being known as a destination based indirect taxes. ಸೊ ಅಂದ್ರೆ ಅರ್ಥ ಏನಿವಾಗ, ಎಲ್ಲಾ ರೀತಿಯಾದ ಪರೋಕ್ಷ ತೆರಿಗೆಗಳನ್ನ ರದ್ದುಗೊಳಿಸಿ, ಎಲ್ಲಾ ರೀತಿಯಾದ ಪರೋಕ್ಷ ತೆರಿಗೆಗಳನ್ನ ರದ್ದುಗೊಳಿಸಿ ಈಗ ಒಂದೇ ಪರೋಕ್ಷ ತೆರಿಗೆನ ಜಾರಿಗೆ ತರ್ತಾ ಇದೆ, ಅದೇ ಜಿಎಸ್ಟಿ. All the indirect taxes were abolished and it was merged to have the one single largest indirect tax, that is GST. Clear ಇದೆನಾ? ಅಂಡ್ ಇದನ್ನ ಹೇಳ್ತಿರೋದೇನು, ಡೆಸ್ಟಿನೇಷನ್ ಬೇಸ್ಡ್ ಅಂತ ಹೇಳ್ತಾ ಇದೀವಿ ನಾವು. ಅಂದ್ರೆ ವಿಚ್ ಇಸ್ ಹೆಲ್ಪ್ಫುಲ್ ಫಾರ್ ಆರ್ ವಿಚ್ ವಿಲ್ ಬೆನಿಫಿಟ್ ಫಾರ್ ದಿ ಕನ್ಸ್ಯೂಮಿಂಗ್ ಸ್ಟೇಟ್ಸ್ ಆಲ್ಸೋ. ಅನುಭೋಗಿ ರಾಜ್ಯಗಳು ಏನಿದಾವಲ್ವಾ ಅವರಿಗೂ ಇದರಿಂದ ಲಾಭ ಆಗತ್ತೆ. ಮೊದ್ಲೇನಾಗ್ತಾ ಇತ್ತು, ಯಾರು ಉತ್ಪಾದನೆಯನ್ನು ಮಾಡ್ತಿರ್ತಾರೋ ಅವರಿಗೆ ಮಾತ್ರ ಲಾಭ ಆಗ್ತಾ ಇತ್ತು. ಈಗ ಯಾರು ಅನುಭೋಗ ಮಾಡ್ತಾ ಇದಾರೋ ಅವರಿಗೂ ಲಾಭವನ್ನ ತಂದ್ಕೊಡುವಂತದ್ದನ್ನ ನೋಡ್ತೀವಿ. ಕ್ಲಿಯರ್ ಇದೆನಾ? ಸೊ ಬಿ ಕೇರ್ಫುಲ್ ಆಸ್ ಫ್ರೆಂಡ್ಸ್, ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್. ಸೊ ಇಲ್ಲಿ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಕಾಂಪೋನೆಂಟ್, ಸೊ ಬಿ ಕೇರ್ಫುಲ್. ಸೊ ಏನ್ ಹೇಳ್ತಾ ಇದ್ದಾನೆ, ಸರಿಸುಮಾರು ಸರ್ಕಾರದ ಅನುಸಾರವಾಗಿ ಸರಿಸುಮಾರು 15 ಏನು ಕೇಂದ್ರ ಮತ್ತು ರಾಜ್ಯದ ಪರೋಕ್ಷ ತೆರಿಗೆಗಳನ್ನು ವಿಲೀನಗೊಳಿಸಿರುವಂತದ್ದನ್ನು ನೋಡ್ತೇವೆ. ಸೊ ಇಟ್ ವಾಸ್ ಮೋಸ್ಟ್ ಆಲ್ಮೋಸ್ಟ್ 15 ಸೆಂಟ್ರಲ್ ಅಂಡ್ ಸ್ಟೇಟ್ ಟ್ಯಾಕ್ಸಸ್. 15 ಕೇಂದ್ರ ಮತ್ತು ರಾಜ್ಯಗಳು ವಿಧಿಸ್ತಾ ಇರುವಂತ ತೆರಿಗೆಗಳನ್ನ ವಿಲೀನಗೊಳಿಸಿರುವಂತದ್ದನ್ನ ನೋಡ್ತೀವಿ. ಸೊ ಸರಿ ಸುಮಾರು 15 ತೆರಿಗೆಗಳನ್ನ ಕೆಲವು ಕೇಂದ್ರ ಸರ್ಕಾರ ನಿಗದಿ ಮಾಡ್ತಾ ಇತ್ತು, ಕೆಲವು ರಾಜ್ಯ ಸರ್ಕಾರಗಳು ನಿಗದಿ ಮಾಡ್ತಾ ಇತ್ತು. ಅವೆಲ್ಲವನ್ನು ರದ್ದುಗೊಳಿಸಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಹೇಳ್ತಾ ಇದೀವಿ. ಕ್ಲಿಯರ್ ಇದೆನಾ? ಅವು ಯಾವ್ಯಾವ ಅನ್ನುವಂಥದ್ದನ್ನ ನೋಡಿ. ಇವಾಗ ಸೆಂಟ್ರಲ್ ಟ್ಯಾಕ್ಸಸ್ ಸಬ್ಸ್ಯೂಮ್ಡ್ ಅಂಡರ್ ದ ಜಿಎಸ್ಟಿ. ಸೊ ಇಲ್ಲಿ ಕೇಂದ್ರ ಸರ್ಕಾರದಿಂದ ಸಬ್ಸ್ಯೂಮ್ಡ್ ಆಗಿರುವಂತದ್ದು ಯಾವ್ಯಾವು ಅಂಡ್ ರಾಜ್ಯ ಸರ್ಕಾರಗಳಲ್ಲಿ ಯಾವ ತೆರಿಗೆಗಳನ್ನು ಸಬ್ಸ್ಯೂಮ್ ಆಗಿದ್ದಾವೆ ಅನ್ನುವಂಥದ್ದು ಗೊತ್ತಿರಲಿ. ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್. ಸೊ ಕೇಂದ್ರ ಸರ್ಕಾರದಿಂದ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ, ಸರ್ವಿಸ್ ಟ್ಯಾಕ್ಸ್. ಇಲ್ಲಿ ಕೇಂದ್ರ ಸರ್ಕಾರದಿಂದ ಮೊದಲು ಕೇಂದ್ರ ಸರ್ಕಾರದ ಎಕ್ಸೈಸ್ ಡ್ಯೂಟಿ ಅಂತ ನೋಡ್ತಾ ಇದ್ದೀವಿ, ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ, ಸರ್ವಿಸ್ ಟ್ಯಾಕ್ಸ್ were subsumed under the GST. Next it was central sales tax, ನಂತರದಲ್ಲಿ it was customs duty, central customs duty.
and the central cess and surcharges. ಇವೆಲ್ಲವೂ ಕೇಂದ್ರ ಸರ್ಕಾರ ನಿಗದಿ ಮಾಡ್ತಿರುವಂತ ಅಂಶಗಳು ಅಂತ ಹೇಳ್ತಾ ಇದ್ವಿ. ಅದನ್ನೆಲ್ಲವೂ ಇವಾಗ ಮರ್ಜ್ ಮಾಡಲಾಗಿದೆ. ಅಂಡ್ ಮೇಜರ್ ಕಾಂಪೋನೆಂಟ್ ವೇರ್ ಸೆಂಟ್ರಲ್ ಏನು ಸ್ಟೇಟ್ GST ಮರ್ಜ್ ಆಗಿರುವಂತದ್ದು. ಸೊ ಸ್ಟೇಟ್ ಅಲ್ಲಿ ಮರ್ಜ್ ಆಗಿರುವಂತದ್ದು ಇಟ್ ವಾಸ್ ಸೇಲ್ಸ್ ಟ್ಯಾಕ್ಸ್ ಆರ್ ದ ಸ್ಟೇಟ್ ವ್ಯಾಟ್ ಅಂತ ನೋಡ್ತಾ ಇದ್ದೀವಿ. ವ್ಯಾಟ್ ಇಟ್ ಸೆಲ್ಫ್ ಇಸ್ ನಥಿಂಗ್ ಬಟ್ ಸ್ಟೇಟ್ ಸೇಲ್ಸ್ ಟ್ಯಾಕ್ಸ್ ಅಂತ ನೋಡ್ತಾ ಇದ್ದೀವಿ. ಇಟ್ ವಾಸ್ ಆಲ್ಸೋ ಮರ್ಜ್. ದೆನ್ ದ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್, ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್. ಸೊ ನೇರವಾಗಿ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ. ಸೊ ಬಿ ಕೇರ್ಫುಲ್ ಆಸ್ಪಿರೆಂಟ್ಸ್. ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್. ನೆಕ್ಸ್ಟ್ ಒನ್ ಇಸ್ ಲಕ್ಸುರಿ ಟ್ಯಾಕ್ಸ್. Luxury tax was merged into GST. Next, entry tax and octroi. Entry tax and octroi. So again, octroi andre the taxes charged on goods entering states borders or municipal boundaries ಅಂತ ನೋಡ್ತೇವೆ. octroi ಅನ್ನುವಂಥದ್ದೇನೋ ಬೇರೆ ರಾಜ್ಯಗಳಿಂದ ಏನು ಕರ್ನಾಟಕ ರಾಜ್ಯಕ್ಕೆ ಬರುವಂತ, ಈಗ ಕರ್ನಾಟಕ ರಾಜ್ಯನೇ ತಗೊಂಡ್ರೆ ಬೇರೆ ರಾಜ್ಯಗಳಿಂದ ನಾವು ಆಮದು ಮಾಡ್ಕೊಳ್ತೀವಲ್ವಾ. ಸೊ ಬೇರೆ ರಾಜ್ಯಗಳಿಂದ ಆಮದು ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ಕೆಲವು ತೆರಿಗೆಗಳನ್ನ ಸರ್ಕಾರ ವಿಧಿಸ್ತಾ ಇತ್ತು. ಅವುಗಳನ್ನೇ ಆಕ್ಟ್ರೈ ಟ್ಯಾಕ್ಸ್ ಅಂತ ನೋಡ್ತೀವಿ. ನೆಕ್ಸ್ಟ್ ಪರ್ಚೇಸ್ ಟ್ಯಾಕ್ಸ್. ಪರ್ಚೇಸ್ ಟ್ಯಾಕ್ಸ್. ಅಂಡ್ ಫೈನಲಿ ಇಟ್ ವಾಸ್ ಅಡ್ವರ್ಟೈಸ್ಮೆಂಟ್ ಆರ್ ಬೆಟ್ಟಿಂಗ್ ಟ್ಯಾಕ್ಸಸ್ ಅಂತ ನೋಡ್ತೀವಿ. ಅಡ್ವರ್ಟೈಸ್ಮೆಂಟ್ ಆರ್ ಬೆಟ್ಟಿಂಗ್ ಟ್ಯಾಕ್ಸಸ್ ಇವೆಲ್ಲವೂ ರಾಜ್ಯ ಸರ್ಕಾರ ವಿಧಿಸ್ತಾ ಇತ್ತು. ಕೇಂದ್ರ ಸರ್ಕಾರ ವಿಧಿಸುವಂತ ತೆರಿಗೆಗಳು ಅಂಡ್ ರಾಜ್ಯ ಸರ್ಕಾರ ವಿಧಿಸುವಂತ ತೆರಿಗೆಗಳು ಅಂತ ನೋಡ್ತಾ ಇದ್ದೀವಿ. ಆದ್ರೆ ಇವುಗಳಲ್ಲಿ ಏನಾಗಿದೆ ಇವಾಗ, ಸೊ ಇವುಗಳಿಗೆ ಅನುಸಾರವಾಗಿ ಇವಾಗ ಯಾವುದೇ ರೀತಿಯಾದ ತೆರಿಗೆಗಳನ್ನ ರಾಜ್ಯ ಸರ್ಕಾರ ವಿಧಿಸ್ತಾ ಇಲ್ಲ. ದ ಸ್ಟೇಟ್ ಗವರ್ಮೆಂಟ್ ಕಾಂಟ್ ಇಂಪೋಸ್ ಎನಿ ಟ್ಯಾಕ್ಸಸ್ ವಿತ್ ರೆಸ್ಪೆಕ್ಟ್ ಟು ದೀಸ್ ಐಟಮ್ಸ್ ಅಂತ ನೋಡ್ತೇವೆ. ಸೊ ಈ ಅಂಶಗಳಿಗೆ ಈಗ ರಾಜ್ಯಗಳು ಅಥವಾ ಕೇಂದ್ರ ಸರ್ಕಾರ ವಿಧಿಸುವ ಹಾಗಿಲ್ಲ. ಇವೆಲ್ಲದರ ಬದಲಿಗೆ ನಮಗಿರುವಂತ ಏಕೈಕ ಪದ್ಧತಿ ಯಾವುದು ಅಂದ್ರೆ ದಟ್ ಈಸ್ GST, ಗುಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಇವೆಲ್ಲವುಗಳನ್ನ ಮರ್ಜ್ ಮಾಡಿ ಈಗ ಒಂದೇ ಹಂತದಲ್ಲಿ ತೆರಿಗೆ ವ್ಯವಸ್ಥೆನ ಜಾರಿಗೆ ತಂದಿರುವಂತದನ್ನ ಕಾಣ್ತೀವಿ. ಸೊ ಹಾಗಿದ್ದಾಗ ವಾಟ್ ವಾಸ್ ದ ಥೀಮ್ ಆರ್ ಮೇಜರ್ ಆಬ್ಜೆಕ್ಟಿವ್ ಅಂದ್ರೆ ಇಟ್ ವಾಸ್ ಒನ್ ನೇಷನ್ ಒನ್ GST ಅಂತ ನೋಡ್ತೀವಿ, ಒನ್ ಟ್ಯಾಕ್ಸೇಷನ್ ಅಂತ ನೋಡ್ತೀವಿ. ಒನ್ ನೇಷನ್ ಒನ್ ಟ್ಯಾಕ್ಸ್ ಸ್ಟ್ರಕ್ಚರ್ ಇಸ್ ದ ಮೇಜರ್ ಥೀಮ್. ಇದರ ಧ್ಯೇಯವಾಕ್ಯ ಏನಾಗಿತ್ತು ಅಂದ್ರೆ ಒಂದು ದೇಶ ಒಂದು ತೆರಿಗೆ ಪದ್ಧತಿ ಅನ್ನುವಂತ ಧ್ಯೇಯವಾಕ್ಯದಲ್ಲಿ ಜಾರಿಗೆ ಬರುವಂತದ್ದನ್ನ ನೋಡ್ತೀವಿ. ಕ್ಲಿಯರ್ ಇದೆನಾ? ಸೊ ದೀಸ್ ಆರ್ ಅಬೌಟ್ ದ ಕಾನ್ಸೆಪ್ಟ್ ಆಫ್ GST. ಹೇಗೆ ವರ್ಕ್ ಆಗುತ್ತೆ ಆನ್ ದ ಬೇಸಿಸ್ ಆಫ್ 101st ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಅಲ್ಲಿ. ಈಗ GST ಅನ್ನುವಂಥದ್ದು ಏನಾಗುತ್ತೆ, ಈಗಲೂ ಸಹ ವಸ್ತುವಿನ ಮೇಲೆ MRP ಅಂತ ಬರಿತೀವಿ ನಾವು, ಆದ್ರೆ ದಿಸ್ ಇಸ್ ಮಿನಿಮಮ್ ರಿಟೇಲ್ ಪ್ರೈಸ್ ಅಂತ ಕರಿತೀವಿ. ದಿಸ್ ಒನ್ ಇಸ್ ಮಿನಿಮಮ್ ರಿಟೇಲ್ ಪ್ರೈಸ್. MRP ಹೌದು, ಬಟ್ ಮಿನಿಮಮ್ ರಿಟೇಲ್ ಪ್ರೈಸ್ ಅಂದ್ರೆ ಅರ್ಥ ಏನ್ ಇವಾಗ, ವಿ ನೀಡ್ ಟು ಪೇ ಟ್ಯಾಕ್ಸಸ್ ಅಪಾನ್ ದೋಸ್ ಗೂಡ್ಸ್. ಟ್ಯಾಕ್ಸಸ್ ಅಪಾನ್ ದಿ ಪ್ರಾಡಕ್ಟ್ and whatever the taxes that was paid by the customer to the retailer will be paid directly to the government. Paid are automatically deducted by the government. ಜನಸಾಮಾನ್ಯರು ಏನ್ ತೆರಿಗೆಯನ್ನ ಈಗ ವಸ್ತುವಿನ ಮೇಲೆ ತೆರಿಗೆಯನ್ನು ಕಟ್ತಾ ಇದ್ದಾರೋ ಆ ತೆರಿಗೆ ನೇರವಾಗಿ ಏನಾಗುತ್ತೆ ಇವಾಗ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಪಾವತಿ ಆಗುವಂತದ್ದನ್ನ ನೋಡ್ತೀವಿ. ಬಟ್ ಬಿ ಕೇರ್ಫುಲ್ ಫಾರ್ ವಿಚ್ ಅಗೇನ್ ವಿ ನೀಡ್ ಟು ಹ್ಯಾವ್ ದ ರಿಸಿಪ್ಟ್. ರಿಸಿಪ್ಟ್ ಇಲ್ಲದೆ ಇದ್ರೆ ಅದು ಮತ್ತೆ ಗೋಲ್ಮಾಲೆ, ಮಿಸ್ಯೂಸ್. ಆಲ್ವೇಸ್ ವಿ ನೀಡ್ ಟು ಟೇಕ್ ದ ರಿಸಿಪ್ಟ್ ಫಾರ್ ದ GST. ಇಫ್ ವಿ ಆರ್ ನಾಟ್ ಹ್ಯಾವಿಂಗ್ ಎನಿ ರಿಸಿಪ್ಟ್ ಅಂತ ಬಂದಾಗ, ಆರ್ ಇಫ್ ವಿ ಆರ್ ನಾಟ್ ಗೆಟಿಂಗ್ ಎನಿ ರಿಸಿಪ್ಟ್ ಫ್ರಮ್ ದ retailers ante bandre, it was been misused. It will not go for it is not a revenue part of the government. It will not go for the government, rather than it will be the income of the retailer ante ನೋಡ್ತೀವಿ. ಸೊ ರಿಟೇಲರ್ಸ್ ಅತಿ ಹೆಚ್ಚಿನ ಲಾಭವನ್ನು ಮಾಡ್ಕೊಳ್ತಿರುವಂತದ್ದು ಇದೇ ಕಾರಣ. ಸೊ ಎಷ್ಟು ಜನ ನಾವು ರಿಸಿಪ್ಟ್ ಅನ್ನ ತಗೊಳ್ತೀವಿ, ಈಗ ನಾವು ರಿಸಿಪ್ಟ್ ಅನ್ನ ತಗೊಳ್ತಾ ಇದೀವಿ ಅಂದ್ರೆ ಅರ್ಥ ಏನು,
ಅದು ತೆರಿಗೆ ಪಾವತಿ ಆಗ್ತಾ ಇದೆ ಅಂತ ಹೇಳಿ. ಅದಕ್ಕೆ ನೀವು ಅಬ್ಸರ್ವ್ ಮಾಡಿರ್ಬೋದು, ಯಾವುದೇ ಒಂದು ಶಾಪಿಗೆ ಹೋದಾಗ ಎಲ್ಲಿ ರಿಸಿಪ್ಟ್ ಕೊಡ್ತಾರೋ ಅದ್ರ ಬೆಲೆ ಹೆಚ್ಚಿರುತ್ತೆ, ಎಲ್ಲಿ ರಿಸಿಪ್ಟ್ ಕೊಡಲ್ಲ ಅದ್ರ ಬೆಲೆ ಕಡಿಮೆ ಇರುತ್ತೆ. ಜಸ್ಟ್ ಫಾರ್ ಎನ್ ಎಕ್ಸಾಂಪಲ್ ನಾನು ಹೇಳ್ತಿರುವಂತದ್ದು, ಮಾಲಿಗೆ ಹೋಗ್ಬೇಕಾದ್ರೆ ಅಂಡ್ ಒಂದು ಫುಟ್ಪಾತ್ ಅಲ್ಲಿ ಸ್ಟ್ರೀಟ್ ವೆಂಡರ್ಸ್ ಅಲ್ಲಿ ಹೋಗ್ಬೇಕಾದ್ರೆ ಎರಡು ವಸ್ತುಗಳು ಕ್ವಾಲಿಟಿ ಸೇಮ್ ಇರುತ್ತೆ, ಕ್ವಾಂಟಿಟಿ ಸೇಮ್ ಇರುತ್ತೆ, ಬಟ್ ದ ಪ್ರೈಸ್ ಯಾಕೆ ಸ್ಟ್ರೀಟ್ ವೆಂಡರ್ಸ್ ಅಲ್ಲಿ ತಗೊಳ್ಳುವಂತ ವಸ್ತುಗಳಿಗೆ ಪ್ರೈಸ್ ಯಾಕೆ ಕಡಿಮೆ ಇರುತ್ತೆ ಅಂತಂದ್ರೆ ಅದು ಔಟ್ಡೇಟೆಡ್, ಅದು ಡ್ಯೂರಬಿಲಿಟಿ ಕಡಿಮೆ ಇರುತ್ತೆ, ಆ ವರ್ಷದಲ್ಲಿ ಉತ್ಪಾದನೆ ಆಗಿಲ್ಲದೆ ಇರುವಂತದ್ದು. ಅಂಡ್ ಅವ್ನು ರಿಸಿಪ್ಟ್ ಕೊಡಲ್ಲ, ಅದಕ್ಕೋಸ್ಕರ ಅಲ್ಲಿ ಅದಕ್ಕೆ ಅವನಿಗೆ ಲಾಭ ದೊರೆಯುತ್ತೆ. ಅದೇ ಪ್ರಾಡಕ್ಟ್ ಅನ್ನ ನೀವು ಮಾಲ್ಗಳಲ್ಲಿ ತಗೊಂಡು ಹೋದಾಗ ರಿಸಿಪ್ಟ್ 100% ಕ್ಯಾರಿ ಮಾಡ್ಲೇಬೇಕು. ಅಂಡ್ ರಿಸಿಪ್ಟ್ ಅನ್ನ ಚೆಕ್ ಮಾಡ್ಲಿಕ್ಕೆ ಒಬ್ರು ಇಬ್ರು ಸೆಕ್ಯೂರಿಟಿಯನ್ನ ಇಟ್ಟಿರ್ತಾರೆ. ಒಂದು ವೇಳೆ ನೀವು ರಿಸಿಪ್ಟ್ ತಗೊಳ್ಳಾರ್ದೆ ಹೊರಗೆ ಬರ್ತಾ ಇದ್ದಾರೆ ಅಂದ್ರೆ ನಿಮ್ಮನ್ನ ಜೈಲಿಗೆ ಹಾಕುವಂತ ಅಧಿಕಾರ ಅವರಿಗಿರುತ್ತೆ. ನೀವು ಅಲ್ಲಿ ಮೋಸ ಮಾಡ್ತಾ ಇದ್ರಿ, ಕಳ್ಳತನ ಮಾಡ್ತಾ ಇದೀರಿ ಅಂತ ಹೇಳಿ ಆಗುತ್ತೆ. ಸೊ ಹಾಗಾಗಿ ಯಾಕೆ ಮಾಲ್ಗಳಲ್ಲಿ ಬೆಲೆಗಳು ಹೆಚ್ಚಾಗಿರುತ್ತೆ ಅಂದ್ರೆ ಇಟ್ ಇನ್ಕ್ಲೂಡ್ಸ್ ದ ಟ್ಯಾಕ್ಸ್ ಅಮೌಂಟ್ ಅಂಡ್ ದ ಟ್ಯಾಕ್ಸ್ ಅಮೌಂಟ್ ವಿಲ್ ಬಿ ಪೇಡ್ ಡೈರೆಕ್ಟ್ಲಿ ಟು ದ ಗವರ್ಮೆಂಟ್. ಅದು ಹೇಗೆ ವರ್ಕ್ ಆಗುತ್ತೆ ಮೆಕಾನಿಸಮ್ ಅನ್ನುವಂಥದ್ದನ್ನ ದಟ್ ವಿ ವಿಲ್ ಡಿಸ್ಕಸ್ ನೌ. ಕ್ಲಿಯರ್ ಇದೆನಾ? According to 101st Constitutional Amendment Act of 2016 ಅಲ್ಲಿ it came out with the two laws. The first one is Article number 246A, which is related to law making under the GST. So GST ಅಲ್ಲಿ ಕಾನೂನು ಮಾಡುವಂತ ಅಧಿಕಾರಗಳು ಯಾರಿಗಿದೆ ಅಂತ ಹೇಳ್ತಾ ಇದ್ದಾರೆ. And with respect to this law making authority, it was only the parliament that has the power ಅಂತ ನೋಡ್ತೀವಿ. ಪಾರ್ಲಿಮೆಂಟ್ ಗೆ ಸಂಪೂರ್ಣ ಅಧಿಕಾರಗಳು ಹೊಂದಿರುವಂತದ್ದನ್ನ ನೋಡ್ತೀವಿ ಆಸ್ ಪಾರ್ಟ್ ಆಫ್ GST. ಅಂಡ್ ಅದಕ್ಕೋಸ್ಕರವಾಗಿನೇ ಇಟ್ ಕೇಮ್ ಔಟ್ ವಿತ್ ದ ಪ್ರಿನ್ಸಿಪಲ್ಸ್ ಆಫ್ CGST, SGST and IGST ಕಾಂಪೋನೆಂಟ್ಸ್. ಯಾವುದೇ ವಸ್ತುಗಳು ನಾವು ಮಾರುಕಟ್ಟೆಯಿಂದ ಖರೀದಿ ಮಾಡಿಕೊಳ್ತಾ ಇದ್ದೀವಿ ಅಂತಂದ್ರೆ ಅಲ್ಲಿ ಖರೀದಿ ಮಾಡುವಂತ ಯಾವುದೇ ವಸ್ತುವಿಗೆ ಆಟೋಮೆಟಿಕಲಿ ಸೆಂಟ್ರಲ್ GST ಅಲ್ಲಿ 50% ಅಮೌಂಟ್ ಡಿಡಕ್ಟ್ ಆಗುತ್ತೆ. ಅಂಡ್ ಇಫ್ ದ ಪರ್ಟಿಕ್ಯುಲರ್ ಪ್ರಾಡಕ್ಟ್ ವಾಸ್ ಪ್ರೊಡ್ಯೂಸ್ಡ್ ಇನ್ ದ ಪರ್ಟಿಕ್ಯುಲರ್ ಸ್ಟೇಟ್ ಅಂತ ಬಂದಾಗ ಇಟ್ ವಾಸ್ ಹ್ಯಾವಿಂಗ್ ದ ಅಲೋಕೇಶನ್ ಆಫ್ 50%. ಬಟ್ ಒಂದು ವೇಳೆ ಯಾವುದೇ ಒಂದು ನಿಗದಿತ ವಸ್ತು ಆ ರಾಜ್ಯದಲ್ಲಿ ಉತ್ಪಾದನೆ ಆಗಿಲ್ಲ, ಬೇರೆ ರಾಜ್ಯಗಳಿಂದ ನಾವು ಆಮದು ಮಾಡ್ಕೊಂಡಿದೀವಿ ಅಂತ ಅನ್ಕೊಳ್ಳೋಣ. ಸೇ ಫಾರ್ ಎಕ್ಸಾಂಪಲ್ ಪರ್ಟಿಕ್ಯುಲರ್ ಮೊಬೈಲ್ ಫೋನ್ we are importing from some other state. Karnataka government has importing certain product from the UP government. ಅವಾಗ ಏನಾಗುತ್ತೆ, it will have the component of IGST. So ಇಲ್ಲಿ ಪ್ರೊಡ್ಯೂಸರ್ ಸ್ಟೇಟಿಗೂ ಹೋಗುತ್ತೆ ಅಂಡ್ ಕನ್ಸ್ಯೂಮರ್ ಸ್ಟೇಟಿಗೂ ಬರುತ್ತೆ. This was the major change. The producer state will get the 25% of the revenues in the taxations and consumer state will get the 25% taxation. ಕ್ಲಿಯರ್ ಇದೆನಾ? IGST ಕಾಂಪೋನೆಂಟ್ ಅಂತ ಬಂದಾಗ ಅದರಲ್ಲಿ ಮತ್ತೆ ಡಿವೈಡ್ ಆಗುತ್ತೆ. ಬಟ್ 50% ಇಸ್ ರಿಮೈನ್ ಕಾನ್ಸ್ಟೆಂಟ್ ಫಾರ್ ದ ಸೆಂಟ್ರಲ್ ಟ್ಯಾಕ್ಸಸ್. ಆಟೋಮೆಟಿಕಲಿ ಸೆಂಟ್ರಲ್ ಗವರ್ಮೆಂಟ್ ವಿಲ್ ಗೆಟ್ ದ 50% ಟ್ಯಾಕ್ಸಸ್. ರಿಮೈನಿಂಗ್ 50% ಐದರ್ ಇಟ್ ಕ್ಯಾನ್ ಬಿ ಅ ಸ್ಟೇಟ್ GST ಆರ್ ಇಫ್ ಇಟ್ ವಾಸ್ ಹ್ಯಾವಿಂಗ್ ದ ಇಂಟರ್ ಸ್ಟೇಟ್ ಟ್ರೇಡ್ ಅಂಡ್ ಕಾಮರ್ಸ್ ಅಂತ ಬಂದಾಗ ಇಟ್ ವಿಲ್ ಬಿ ಶೇರ್ಡ್ ಬಿಟ್ವೀನ್ ದ ಸ್ಟೇಟ್ಸ್. ಕ್ಲಿಯರ್ ಇದೆನಾ? ಸೊ ಇದರ ಸಂಪೂರ್ಣ ಅಧಿಕಾರವನ್ನು ಕೈಗೊಳ್ಳುವಂತದ್ದು ಸಂಸತ್ತು ಅಂಡ್ ಸಂಸತ್ತು ಈ ರೀತಿಯಲ್ಲಿ ಅಧಿಕಾರವನ್ನ ನಿರ್ಧಾರವನ್ನು ಕೈಗೊಂಡಿರುವಂತದ್ದು ನೋಡ್ತೀವಿ ಆಸ್ ಪಾರ್ಟ್ ಆಫ್ ಆರ್ಟಿಕಲ್ 246A. ಅಂಡ್ ದ ಸೆಕೆಂಡ್ ಒನ್, ಇಟ್ ಇಂಟ್ರೊಡ್ಯೂಸ್ಡ್ ಅ ಸೆಕೆಂಡ್ ಆರ್ಟಿಕಲ್ ಅಂಡರ್ ದ 279A ಆಸ್ ಪಾರ್ಟ್ ಆಫ್ ಫೈನಾನ್ಷಿಯಲ್ ರಿಲೇಷನ್ಸ್ ಅಂತ ನೋಡ್ತೀವಿ. 246A ಆಸ್ ಪಾರ್ಟ್ ಆಫ್ ಲೆಜಿಸ್ಲೇಟಿವ್ ರಿಲೇಷನ್ಸ್ ಅಂತ ನೋಡ್ತೀವಿ. ಅಂಡ್ ಆಸ್ ಪಾರ್ಟ್ ಆಫ್ 279A ಇಟ್ ವಾಸ್ ರಿಲೇಟೆಡ್ ಟು ಫೈನಾನ್ಷಿಯಲ್ ರಿಲೇಷನ್ಸ್, ಹಣಕಾಸು ಸಂಬಂಧಗಳಲ್ಲಿ ಕಾಣ್ತೀವಿ. ಅಂಡ್ ಇದರಲ್ಲಿ ಏನ್ ಹೇಳುತ್ತೆ, ಇಟ್ ವಾಸ್ ಇಂಪೋಸಿಂಗ್, ಇಟ್ ವಾಸ್ ಹ್ಯಾವಿಂಗ್ ದ ಪಾರ್ಟ್ ಆಫ್ GST ಕೌನ್ಸಿಲ್, GST ಮಂಡಳಿ ಅಂತ ಕರಿತೀವಿ. ಅಂಡ್ GST ಕೌನ್ಸಿಲ್ ವಾಸ್ ಹೆಡೆಡ್ ಬೈ ಆಲ್ವೇಸ್ ದ ಚೇರ್ಮನ್ ಆಫ್ GST ಕೌನ್ಸಿಲ್. ಯಾರಾಗಿರ್ತಾರೆ? ದ ಚೇರ್ಮನ್ ಆಫ್ GST ಕೌನ್ಸಿಲ್ ಆಸ್ಪಿರೆಂಟ್ಸ್. ಹೂ ವಾಸ್ ದ ಚೇರ್ಮನ್ ಆಫ್ GST ಕೌನ್ಸಿಲ್? Yes, it was finance minister. Finance minister will be the always chairman of the GST council. And with the composition ಏನು ನೋಡ್ತೀವಿ ನಾವು, it has the composition from both central and states. ಕೇಂದ್ರದ ವೇಟೇಜ್ ಯಾವುದೇ ಒಂದು ನಿರ್ಣಯವನ್ನು ಕೈಗೊಳ್ಳಬೇಕಾದ್ರೆ ಸೆಂಟ್ರಲ್ ವೇಟೇಜ್ ವಾಸ್ ಓನ್ಲಿ 1/3
and the state's weightage will be around 2/3. ಇಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ಸಹಾಯದಿಂದ GST ಕೌನ್ಸಿಲ್ ಏನ್ ಹೇಳ್ತಾ ಇದೆ ಇವಾಗ, ಇಟ್ ವಾಸ್ ಕೋಆಪರೇಟಿವ್ ಫೆಡರಲಿಸಮ್ ಅಂತ ನೋಡ್ತೀವಿ, ವಿಚ್ ರಿಸಲ್ಟ್ಸ್ ಇಂಟು ಕೋಆಪರೇಟಿವ್ ಫೆಡರಲಿಸಮ್. ಸಹಕಾರ ಸಂಯುಕ್ತತೆಯನ್ನ ಜಾರಿಗೆ ತರುವಂತ ಪ್ರಯತ್ನವನ್ನ GST ಮಂಡಳಿ ಮಾಡ್ತಾ ಇದೆ. ಸೊ ಇದಕ್ಕನುಸಾರವಾಗಿ ಇಲ್ಲಿ GST ಕೌನ್ಸಿಲ್ ಅಲ್ಲಿ ಮುಖ್ಯವಾಗಿ ಹೇಳುವಂತದ್ದು, ಇಟ್ ಈಸ್ ದ ಸ್ಲಾಬ್ ರೇಟ್ಸ್ ಆನ್ ದ ಇಂಡೈರೆಕ್ಟ್ ಟ್ಯಾಕ್ಸಸ್. ದ ಸ್ಲಾಬ್ ರೇಟ್ಸ್ ಆನ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂದ್ರೆ ವಸ್ತುವಿನ ಮೇಲೆ ಎಷ್ಟು ಪ್ರಮಾಣದ ತೆರಿಗೆಯನ್ನ ಹೇರಬೇಕು ಅಂತ ಹೇಳ್ತಾ ಇದೆ. ಇನಿಷಿಯಲಿ ಇಟ್ ವಾಸ್ ಹ್ಯಾವಿಂಗ್ 0% ಇತ್ತು, 5%, 12%, 18%, and 28% was the slab rates, which was decided by the GST Council in the year 2016. But especially for the gold, it was having the 3% GST. It was being added since from 2018-19 onwards. And ಇದರಲ್ಲಿ exempted ಯಾವುದು ಅಂತಾನು ಕೇಳ್ತಿರ್ತಾನೆ, ಬಿ ಕೇರ್ಫುಲ್. Agricultural products are exempted. Agricultural products are exempted. Educational products are exempted. And especially petrol and diesel were exempted. And it is also exempted alcohol products. ಈ ಪದಾರ್ಥಗಳು ಎಕ್ಸೆಂಪ್ಷನ್ ಅಲ್ಲಿ ಇರುವಂತದ್ದನ್ನ ನೋಡ್ತೀವಿ. ಫಾರ್ ವಿಚ್ ಅಗೇನ್ ದ ಪೆಟ್ರೋಲ್, ಡೀಸೆಲ್ ಮತ್ತೆ ಆಲ್ಕೋಹಾಲ್ ಗೆ ಸ್ಟೇಟ್ ಗವರ್ಮೆಂಟ್ ಕ್ಯಾನ್ ಹ್ಯಾವ್ ದ ವ್ಯಾಟ್. They can impose a VAT on petrol, diesel, alcohol products. But whereas agricultural and educational products, which was not under the GST, ಅದು ಯಾವುದೇ ರೀತಿಯಾದ ತೆರಿಗೆಗಳಿರಲ್ಲ. And agricultural goods ಅಂತ ಏನ್ ನೋಡ್ತೀವಲ್ಲ ನಾವು, raw materials or agricultural final goods, for which it was having the 0% taxations. Clear ಇದೆನಾ? So this will be decided by the GST Council on the basis of central and state cooperation. But in the year 2025 ಅಲ್ಲಿ ಈ ಹಲವಾರು ಟ್ಯಾಕ್ಸ್ ರೇಟ್ಸ್ ಗಳಾದ ಕಾರಣದಿಂದ 2025ರಲ್ಲಿ ಇಟ್ ಹ್ಯಾಡ್ ದ ಕಾಂಪೋನೆಂಟ್ ಆಫ್ GST 2.0. GST 2.0 ಅನ್ನ ಜಾರಿಗೆ ತರುತ್ತೆ. ಸೊ ಅಂಡರ್ ದ GST 2.0 ಅಲ್ಲಿ now it was having only two slab rates, that is 5% and 18% slab rates, and including the luxury taxes. The luxury items or products ಅಂತ ನೋಡ್ತೀವಿ. For the luxury products, it was imposing around 40% taxations. This was a GST 2. ಯಾಕಂದ್ರೆ ಐಟಮ್ಸ್ ಗಳು ಹೆಚ್ಚಾದ ಕಾರಣದಿಂದ ಅಲ್ಲಿ ಸರ್ಕಾರ ಅತಿ ಹೆಚ್ಚಿನ ಜನಸಾಮಾನ್ಯರು ಇವಾಗ 18%, 28% ಕಟ್ಟಲಿಕ್ಕೆ ಕಷ್ಟವಾಗುತ್ತೆ. ಸೊ ಅದಕ್ಕೋಸ್ಕರವಾಗಿ ಕೇವಲ ಇವಾಗ ಸ್ಲಾಬ್ ರೇಟ್ಸ್ ಅನ್ನ 2ಕ್ಕೆ ಇಳಿಕೆ ಮಾಡಿದೆ. 5% ಫಾರ್ ದ ಬೇಸಿಕ್ ನೆಸೆಸರಿ ಗುಡ್ಸ್, 18% ಫಾರ್ ದ ಎಲೆಕ್ಟ್ರಾನಿಕ್ ಗುಡ್ಸ್ ಅಂತ ನೋಡ್ತೀವಿ. And 40% taxation will be imposed for those goods which are having the luxuries. ಐಷಾರಾಮಿ ಸರಕುಗಳ ಮೇಲೆ 40% ಅಂತ ನೋಡ್ತೀವಿ. ಅಂದ್ರೆ ಇದರಲ್ಲಿನ ಉದ್ದೇಶ ಏನಿವಾಗ, ಸರ್ಕಾರ ಶ್ರೀಮಂತರಿಂದ ಹೆಚ್ಚಿನ ಆದಾಯವನ್ನು ಗಳಿಕೆ ಮಾಡುವಂತದ್ದು, ಹೆಚ್ಚಿನ ತೆರಿಗೆಯನ್ನು ವಸೂಲಿ ಮಾಡಿ ಬಡವರಿಗೆ ಸಮತೋಲನ ದೃಷ್ಟಿಯಿಂದ ಕಾಪಾಡುವಂತದ್ದು ಇದರ ಮುಖ್ಯ ಉದ್ದೇಶವಾಗಿರುತ್ತೆ. ಕ್ಲಿಯರ್ ಇದೆನಾ? ಎನಿ ಡೌಟ್ಸ್ ಆಸ್ಪಿರೆಂಟ್ ವಿತ್ ರೆಸ್ಪೆಕ್ಟ್ ಟು ದ GST? Yes. So on the basis of GST ಅಲ್ಲಿನೂ ಸಹ ಅಗೇನ್ ಪ್ರತಿಯೊಂದು ವಸ್ತುವಿನ ಮೇಲೆ ಸರ್ಕಾರ ಇಂಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ಅಗೇನ್ ಇಟ್ ವಿಲ್ ಹ್ಯಾವ್ ದ ಸೆಸ್ ಕಾಂಪೋನೆಂಟ್. The cess component for the GST also. The cess component will the under the GST. So again ಇದರಲ್ಲಿ ಸೆಸ್ ಅನ್ನುವಂಥದ್ದು ಏನಂತ ಹೇಳಿದೀವಿ ನಾವು, ಪ್ರತಿಯೊಂದು ವಸ್ತುವಿನ ಮೇಲೆ ಜನಸಾಮಾನ್ಯರು ಪಾವತಿ ಮಾಡುವಂತ ಅಂಶಗಳು ಅಂತ ನೋಡ್ತೇವೆ. ಕ್ಲಿಯರ್ ಇದೆನಾ? ಸೊ ಸೆಸ್ ಕಾಂಪೋನೆಂಟ್ ಅಲ್ಲಿ ಏನೇನ್ ಬರುತ್ತೆ ಅನ್ನುವಂಥದ್ದನ್ನು ಅಲ್ಲಿ ಹೇಳುವಂತ ಪ್ರಯತ್ನವನ್ನ ಸರ್ಕಾರ ಮಾಡುತ್ತೆ. ಸೊ ಒಂದೇ ನಿಮಿಷ. ಎಸ್. ಸೊ ಸೆಸ್ ಕಾಂಪೋನೆಂಟ್ ಯಾವ್ಯಾವು? ಅಗೇನ್ ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ದ ಇಂಡೈರೆಕ್ಟ್ ಟ್ಯಾಕ್ಸ್ ಆಲ್ಸೋ, ಫಾರ್ ಎವ್ರಿ ಪ್ರಾಡಕ್ಟ್ ಅಗೇನ್ ವಿ ನೀಡ್ ಟು ಪೇ certain proportionate of cess as part of 34% cess ಅಂತ ನೋಡ್ತೀವಿ. But this 34% will be used on the basis of
The first one is health sector, almost 15%. Next, for the education, it need to be around 9%. The cess component ಅಂದ್ರೆ ಏನಂತ ಹೇಳಿದ್ದೇವೆ ನಾವು. ಸೊ ಸೆಸ್ ಕಾಂಪೋನೆಂಟ್ ಏನಂತ ಹೇಳಿದ್ದೇವಲ್ವಾ ನಾವು. ಸೊ ಇಲ್ಲಿ ಸೆಸ್ ಕಾಂಪೋನೆಂಟ್ ಏನಂತ ಹೇಳಿದ್ದೇವೆ. ಕ್ಲಿಯರ್ ಇದೆನಾ? ಸೊ ಸೆಸ್ ಅನ್ನುವಂಥದ್ದೇನು, ಯಾವುದೇ ಒಂದು ನಿರ್ದಿಷ್ಟ ವಸ್ತುವಿನ ಮೇಲೆ ಹಾಕುವಂತ ತೆರಿಗೆಯಲ್ಲಿ ಅದರಲ್ಲಿನೂ ಸರ್ಟೆನ್ ಪ್ರಪೋರ್ಷನೇಟ್ ಆಫ್ ಅಮೌಂಟ್ ಹ್ಯಾಸ್ ಟು ಬಿ ಪೇಡ್ ಅಂತ ಹೇಳ್ತಾ ಇದೆ. ಅಂಡ್ ದಟ್ ಅಮೌಂಟ್ ಶುಡ್ ನಾಟ್ ಬಿ ಡೈವರ್ಟೆಡ್. ಅಮೌಂಟ್ ಅನ್ನ ಡೈವರ್ಟ್ ಮಾಡ್ಲಿಕ್ಕೆ ಬರಲ್ಲ, ಅಮೌಂಟ್ ಅನ್ನ ನೇರವಾಗಿ ಅದೇ ಸೆಕ್ಟರ್ ಗೆ ಉಪಯೋಗಿಸಬೇಕು ಅಂತ ಹೇಳ್ತೇನೆ. ನೆಕ್ಸ್ಟ್ ಒನ್ ಫಾರ್ ದ ಲೈಬ್ರರಿ 6%. ಲೈಬ್ರರಿಗೆ 6% ಟ್ಯಾಕ್ಸ್ ಅನ್ನು ಕೊಡಬೇಕು. ಅಂಡ್ ಫಾರ್ ದ beggars it was around 3%. And this 34% amount has to be used only for ಯಾವುದು, those component health sector, education sector, library and beggars. I think education it was around 10%. Sorry, education was 10%. So totally 34% component ಅಂತ ನೋಡ್ತೀವಿ. So this is the cess component and this amount has to be used for those particular areas, particular sectors. Yes, recommended committee it was Vijay Kelkar task force committee ante nodteve. So the GST it was been recommended in the year 2003 itself. Vijay Kelkar ante nodteve. The GST recommendation was done by Vijay Kelkar. So that is also very important. The Vijay Kelkar committee which recommended the GST. Clear idena? So any doubts ಇಲ್ಲಿಯವರೆಗೆ? ಇಲ್ಲಿಯವರೆಗೆ ಏನಾದ್ರು ಡೌಟ್ಸ್ ಇತ್ತು ಅಂತಂದ್ರೆ ಯು ಕ್ಯಾನ್ ಆಸ್ಕ್. So if you have any doubts, aspirants. ಇಲ್ಲಿಯವರೆಗೆ ಏನಾದ್ರು ಡೌಟ್ಸ್ ಇದಾವ? Yes. So remaining that we will discuss in the tomorrow's session. So ಇಲ್ಲಿಯವರೆಗೆ ಕಂಪ್ಲೀಟ್ ಆಗಿದೆ, ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. The remaining ಏನು topics which were under the public finance, that is indirect tax ಅಲ್ಲಿ ಯಾವ್ದು ಬಂದ ಅಂತ ಹೇಳಿದೀವಿ ನಾವು. The next component, the components of physical policy, ಕೋಶೀಯ ನೀತಿ ಅಥವಾ ವಿತ್ತೀಯ ನೀತಿಯ ಸಾಧನಗಳು, ಡೆಪ್ಟ್ ಅಂಡ್ ಡೆಫಿಸಿಟ್ಸ್ ಅಂತ ಹೇಳಿದೀವಲ್ವಾ ನಾವು. ಸೊ ಇನ್ಕಮ್ ಎಕ್ಸ್ಪೆಂಡಿಚರ್ ಇಲ್ಲಿ ನಾವು ಡಿಸ್ಕಸ್ ಮಾಡಿದೀವಿ. ರಿಮೈನಿಂಗ್ ಕಾಂಪೋನೆಂಟ್ ಅಂಡ್ ಇನ್ಕ್ಲೂಡಿಂಗ್ ಆ ಡೆಫಿಸಿಟ್ ಅನ್ನು ಕಂಟ್ರೋಲ್ ಮಾಡ್ಲಿಕ್ಕೆ again FRPM Act, finance commissions are very important as it was there in the news. That we will discuss in the tomorrow session. Thank you very much.